ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ಎಷ್ಟೊಂದು ಇದೆಯಪ್ಪ, ತಿನ್ನೋಕೆ ಆಸೆ ಆಗಬೇಕು. ಯಾವುದೋ ಒಂದು ಆಹಾರ ನೋಡಿ ಅಥವಾ ಇದೇನು ಹಿಂಗೆ ಕಾಣಿಸ್ತಾ ಇದೆ, ಚೆನ್ನಾಗೇ ಇಲ್ಲಪ್ಪ ತಿನ್ನೋಕ್ಕಾಗಲ್ಲ ಅಂದಾಗಲೂ ನಾವು ತಿಂದರೆ ದಟ್ ವಿಲ್ ಬಿ ಹೃದಯ ವಿರುದ್ಧ. ಮತ್ತು ಸಂಪದ್ ವಿರುದ್ಧ, ರಿಚ್ನೆಸ್. ನಮ್ಮ ದೇಹಕ್ಕೆ ಎಷ್ಟು ಆರೋಗ್ಯ ಕೊಡುತ್ತೆ ಒಂದು ಆಹಾರ ನಮಗೆ ಗೊತ್ತಿರುತ್ತೆ. ಯಾವುದೋ ಒಂದು ಬೇಡದೇ ಇರೋದು, ಇವಾಗ ಅದೇ ಅಗೈನ್ ಐ ಹ್ಯಾವ್ ಟು ಗೋ ಫಾರ್ ದ ಸೇಮ್ ಬ್ರೆಡ್ ಬಿಸ್ಕೆಟ್ಸ್, ಅದೆಲ್ಲ ರಿಚ್ನೆಸ್ ಇಲ್ಲ. ಇಟ್ ವೋಂಟ್ ಗಿವ್ ಅಸ್ ಹೆಲ್ತ್, ಇಟ್ ವೋಂಟ್ ಪ್ರಮೋಟ್ ಅವರ್ ಹೆಲ್ತ್. ಅಂಥ ಫುಡ್ಸ್ನ ಬೆಟರ್ ಅವಾಯ್ಡ್. ಪಾನಿಪುರಿ, ಭೇಲ್ಪುರಿ, ಅದು ನಾಲ್ಗೆಗೆ ಒಳ್ಳೆಯದು, ತುಂಬ ರುಚಿ, ಆದರೆ ಹೊಟ್ಟೆಗೆ ಒಳ್ಳೆಯದಲ್ಲ. ಸೊ ದಟ್ ಇಸ್ ಸಂಪದ್ ವಿರುದ್ಧ. ಮತ್ತು ರೂಲ್ಸ್ ಆಫ್ ಈಟಿಂಗ್, ವಿಧಿ ವಿರುದ್ಧ. ಹೆಂಗೆ ತಿನ್ನಬೇಕು, ಕೂತ್ಕೋಬೇಕು ಕೆಳಗಡೆ ಲಕ್ಷಣ, ಕೂತ್ಕೊಂಡು ಒಂದು ತಟ್ಟೆ ಹಾಕ್ಕೊಂಡು, ಅದು ಕ್ರಮ. ಆ ವಿಧಿ ನಿಯಮಗಳನ್ನು ನಾವು ಪಾಲನೆ ಮಾಡಬೇಕು. ನೀವು ಯಾಕೆ ಟೇಬಲ್ ಮೇಲೆ ಕೂತ್ಕೊಂಡು ತಿನ್ನಬಾರ್ದು ಅಂದರೆ ಯು ವಿಲ್ ಈಟ್ ಮೋರ್. ನೀವು ಕೆಳಗೆ ಅಬ್ಸರ್ವ್ ಮಾಡಿ, ಕೆಳಗಡೆ ಕೂತ್ಕೊಂಡು ತಿಂದಾಗ ಹೊಟ್ಟೆ ಪ್ರೆಸ್ ಆಗಿ ಜಾಸ್ತಿ ಹೋಗಲ್ಲ ಒಳಗೆ, ಅಲ್ಲಿಗೆ ಒಂದು ಬ್ಯಾರಿಕೇಡ್ ಹಾಕ್ಬಿಡುತ್ತದು. ಸೊ ಆವಾಗ ನಮಗೆ ಹೊಟ್ಟೆ ಉಬ್ರ ಅದೆಲ್ಲ ಬರಲ್ಲ. ಬಟ್ ಕೈಯಲ್ಲಿ ಇಟ್ಕೊಂಡು ತಿನ್ನೋದು ಇವಾಗ ಇಟ್ ಇಸ್ ವೆರಿ ಕಾಮನ್. ಕೈಯಲ್ಲಿ ಇಟ್ಕೊಂಡು ತಿಂತೀವಿ, ಅದು ಏನು ತಿಂತೀವೋ, ಹೇಗೆ ತಿಂತೀವೋ ಏನೂ ಗೊತ್ತಿಲ್ಲ. ಸೊ ದಟ್ ಈಸ್ ಆಲ್ ವಿರುದ್ಧಾಹಾರ. ಸೊ 18 ಟೈಪ್ಸ್ ಆಫ್ ವಿರುದ್ಧ. ಮತ್ತು ಆಹಾರ ಪಾಕಗಳಲ್ಲಿ 5 ಟೈಪ್ಸ್: ಭಕ್ಷ್ಯ, ಭೋಜ್ಯ, ಚೋಷ್ಯ, ಲೇಹ್ಯ, ಪೇಯ. ಭಕ್ಷ್ಯ ಅಂದರೆ ಹಾರ್ಡ್ ಫುಡ್ಸ್, ಚಪಾತಿ, ರೊಟ್ಟಿ, ಮುದ್ದೆ, ಒಬ್ಬಟ್ಟು, ಈ ಥರದ್ದೆಲ್ಲ ಭಕ್ಷ್ಯಗಳು. ಭೋಜ್ಯ ಅಂದರೆ ಸಾಫ್ಟ್ ಅನ್ನ, ಗೋಧಿ ಅನ್ನ, ಈ ಥರದ್ದೆಲ್ಲ ದೇ ಆರ್ ಭೋಜ್ಯ. ಚೋಷ್ಯ ಅಂತಂದರೆ ಅಗದು ರಸ ಹೀರಿ ತಿನ್ನೋ ಅಂಥದ್ದು ಚೋಷ್ಯ. ಆಮೇಲೆ ಲೇಹ್ಯ ಅಂದರೆ ಇದು ಲಿಕೆಬಲ್ಸ್, ಉಪ್ಪಿನಕಾಯಿ, ಚಟ್ಟಿ ಬಿಡ್ದೆಲ್ಲ ಹಿಂಗೆ ಅಂದ್ಕೊಂಡು ಹಿಂಗೆ ಅಂದ್ಕೊತಾರೆ, ದೋಸ್ ಆರ್ ಲೇಹ್ಯಸ್. ಪೇಯ ಅಂದರೆ ವಾಟ್ ಯು ಡ್ರಿಂಕ್, ಫ್ಲೂಯಿಡ್ಸ್. ಆಮೇಲೆ ಷಟ್ರಸ. ಸೊ ಈಗ ಭೋಜನ ಅಂದರೆ ಷಟ್ರಸೋಪೇತ ಭೋಜನ ಇರಬೇಕು. ಇದರಲ್ಲಿ ಕ್ಯಾಲರೀಸ್ ಹೇಳ್ತಾರಲ್ಲ, 2 ಚಪಾತಿ, ಒಂದಷ್ಟು ಕಪ್ ಆಫ್ ವೆಜಿಟೇಬಲ್ಸ್, ಕಪ್ ಆಫ್ ರೈಸ್, ಅವ್ರು ಹೇಳ್ತಾರೆ. ನಾವು ಷಟ್ರಸೋಪೇತ ಭೋಜನ, ವಿರುದ್ಧಾಹಾರ ಇರಬಾರ್ದು. ಆಮೇಲೆ ನನ್ನ ಅಗ್ನಿಬಲ ನೋಡಿಕೊಂಡು ಈ ಆಹಾರ ಪಾಕಗಳೇನಿದೆ, ಭಕ್ಷ್ಯ, ಭೋಜ್ಯ, ಚೋಷ್ಯ, ಲೇಹ್ಯ, ಪೇಯ, ಇದಿಷ್ಟನ್ನು ನಾವು ತಿನ್ನಬೇಕು. ದಟ್ ಈಸ್ ಅವರ್ ಫುಡ್ ಕಾನ್ಸೆಪ್ಟ್. ಮಧುರ, ಸ್ವೀಟ್. ಆದರೆ ಷಟ್ರಸಗಳಲ್ಲಿ ಏನಿರುತ್ತೆ, ಪಂಚಮಹಾಭೂತ ಅಂತ ಇಲ್ಲಿ ಹೇಳಿರೋದು. ಅಮ್ಲ, ಸವರ್. ಸವರಲ್ಲಿ ವಾಟರ್, ಫೈರ್, ಅರ್ತ್ ಆ್ಯಂಡ್ ಫೈರ್. ಲವಣ, ಸಾಲ್ಟಿ, ಕಟು, ಪಂಜಿಟ್, ಪಿತ್ತ, ಬಿಟ್ಟರ್. ಕಷಾಯ ಇಸ್ ಆಸ್ಟ್ರಿಂಜೆಂಟ್. ಅಷ್ಟು ರಸಗಳು ಇರಬೇಕು ನಮ್ಮ ಫುಡ್ಡಲ್ಲಿ. ಒಂದನ್ನು ಮಿಸ್ ಆಗದೆ ನೋಡ್ಕೋಬೇಕು. ಬರೀ ಸ್ವೀಟ್ಸ್, ಅದು ಬರೀ ಸ್ವೀಟ್ ತಿನ್ಬಿಡೋದು, ಊಟ ಅಂತ ಹೇಳಿ 2 ಒಬ್ಬಟ್ಟು ತಿಂದ್ಬಿಟ್ರೆ ಆಗೋಯ್ತಾ? ಫುಲ್ಲು ಇರಬೇಕು. ಸಿ ದೀಸ್ ಆರ್ ಸಮ್ ಆಫ್ ದಿ ಬುಕ್ಸ್. ನಮ್ಮಲ್ಲಿ ಇದು ಕಾನ್ಸೆಪ್ಟ್ ಆಫ್ ಫುಡ್ಸ್ ಇಸ್ ಏನ್ಷಿಯಂಟ್. ಇದು ಕೆಲವು ಪಾಕದರ್ಪಣ, ನಳಮಹಾರಾಜ ಗೊತ್ತಲ್ವಾ? ನಳಮಹಾರಾಜ ಬರ್ದಿರೋದು ಪಾಕದರ್ಪಣ. ಇಟ್ ಈಸ್ ಅವೈಲಬಲ್. 11 ಚಾಪ್ಟರ್ಸ್ ಇದೆ. ಅದರಲ್ಲಿ ಫಸ್ಟ್ ಒಂದು 6 to 7 ಚಾಪ್ಟರ್ಸ್ ಹಿ ಹ್ಯಾಸ್ ಎಕ್ಸ್ಪ್ಲೈನ್ಡ್ ಅಬೌಟ್ ನಾನ್ ವೆಜಿಟೇರಿಯನ್ ಡಿಶಸ್. ಆಮೇಲೆ ಇನ್ನೊಂದು 5 ಚಾಪ್ಟರ್ ಏನೋ ವೆಜಿಟೇರಿಯನ್ ಡಿಶಸ್. ಅದರಲ್ಲಿ ಚಿತ್ರಾನ್ನ, ಪಾಯಸ, ನಾವು ಈಗ ಇವನ್ ನಾವು ವಿ ಆರ್ ಪ್ರಿಪೇರಿಂಗ್ ಆ್ಯಂಡ್ ಈಟಿಂಗ್, ಆ ಥರದ್ದು ಎಲ್ಲ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಯು ಕ್ಯಾನ್ ಗೋ ಥ್ರೂ ಇಫ್ ಯು ಆರ್ ಇಂಟ್ರೆಸ್ಟೆಡ್. ಮತ್ತು ಭೋಜನ ಕುತೂಹಲ ಅಂತ ಇಟ್ ವಾಸ್ ರಿಟನ್ ಸಮ್ ಟೈಮ್ ಅರೌಂಡ್ 17th century. ರಘುನಾಥ್ ಸೂರಿ ಅಂತ, ಅದು ಬರೀ ಎಕ್ಸ್ಕ್ಲೂಸಿವ್ಲಿ ವೆಜಿಟೇರಿಯನ್ ಡಿಶಸ್. ಆಮೇಲೆ ಭಾವಪ್ರಕಾಶ ನಿಘಂಟು ಅಂತಿದೆ, ಅದರಲ್ಲೂ ಇದೆ. ಚಕ್ಲಿ, ಕೋಡ್ಬಳೆ ಎಲ್ಲ ಇದೆ ಅದರಲ್ಲಿ. ಶಷ್ಕುಲಿ, ಇಡ್ಲಿಕ ಎಲ್ಲ ಮೋಸ್ಟ್ ಪ್ರಾಬಬ್ಲಿ ಅವಾಗಿಂದಲೇ ಬಂದಿರ್ಬೋದು, ನಮಗಿದೆಲ್ಲ ಗೊತ್ತಿಲ್ಲ. ಮತ್ತು ಕ್ಷೇಮ ಕುತೂಹಲ ಅಂತ ಒಂದು, ಸೂಪಶಾಸ್ತ್ರ. ದೇರ್ ಆರ್ ಸೋ ಮೆನಿ ಬುಕ್ಸ್. ಅದರ್ ದ್ಯಾನ್ ದಟ್ ಈವನ್ ಚರಕ ಸುಶ್ರುತದಲ್ಲೂ ಹೇಳಿದ್ದಾರೆ. ಕ್ಷೀರಪಾಕ, ಈ ಥರದ್ದೆಲ್ಲ ಕೆಲವೆಲ್ಲ ದೇ ಹ್ಯಾವ್ ಟೋಲ್ಡ್. ಆಮೇಲೆ ಸುಮ್ಮನೆ ಇದು ಜಸ್ಟ್ ಕಾನ್ಷಿಯಸ್ ಈಟಿಂಗ್ ಅಂದರೆ ಬರೀ ಫ್ರೂಟ್ಸು, ವೆಜಿಟೇಬಲ್ಸು, ಆಮೇಲೆ ಈ ಥರ ಸುಮ್ಮನೆ ಹಾಕಿದ್ದೀನಿ ಅಷ್ಟೇ.
ಮಿಲ್ಸಿ ಅವಾಗಲೇ ಹೇಳಿದ್ನಲ್ಲ, ಭೋಜನಾಗ್ರೇ ಸದಾ ಪಥ್ಯಂ ಲವಣಾರ್ದ್ರಕ ಭಕ್ಷಣಂ ಅಂತ. ಫಸ್ಟು ಇದು ಯಾಕೆ ಲವಣ ಆ್ಯಂಡ್ ಆರ್ದ್ರಕ ತೊಗೋಬೇಕು ಊಟಕ್ಕೆ ಮುಂಚೆ? ಏನಕ್ಕೆ ತೊಗೋಬೇಕು? ಇಟ್ ಏಡ್ಸ್ ಡೈಜೆಷನ್, ಅಗ್ನಿಬಲ ಜಾಸ್ತಿ ಮಾಡುತ್ತದು. ಅದಕ್ಕೋಸ್ಕರ ಇನ್ ದ ಬಿಗಿನಿಂಗ್ ಯು ಹ್ಯಾವ್ ಟು ಟೇಕ್ ಲವಣ ಆ್ಯಂಡ್ ಆರ್ದ್ರಕ. ಆರ್ದ್ರಕ ಅಂದರೆ ಶುಂಠಿ. ಅಗ್ನಿ ಸಂದೀಪನಂ ರುಚ್ಯಂ ಜಿಹ್ವಾ ಕಂಠ ವಿಶೋಧನಂ. ಅದನ್ನು ಫಸ್ಟ್ ತೊಗೊಂಡ್ರೆ ನಮ್ಮ ಅಗ್ನಿನೂ ಪ್ರದೀಪ್ತ ಆಗುತ್ತೆ, ನಾಲ್ಗೆಗೆ ರುಚಿ ಸಿಗುತ್ತೆ. ಆಮೇಲೆ ನಾವೇನು ತಿಂತೀವೋ ಅದರದ್ದು ರುಚಿ ನಮಗೆ ಚೆನ್ನಾಗಾಗುತ್ತೆ. ಜಿಹ್ವಾ ಅಂದರೆ ನಾಲಿಗೆ, ಕಂಠ ಎರಡನ್ನೂ ಶುದ್ಧಿ ಮಾಡುತ್ತೆ. ದಟ್ ಇಸ್ ವೈ ಯು ಹ್ಯಾವ್ ಟು ಟೇಕ್. ಮತ್ತು ಇನ್ನೊಂದು ಸುಶ್ರುತದಲ್ಲಿ ಮಧುರ ರಸ ಮಧುರಮಶ್ನೀಯಾದ ಅಂತ ಹೇಳಿದ್ರೆ ಮಧುರ ಫುಡ್ಸ್ನ ಫಸ್ಟ್ ತಿನ್ನಬೇಕು ಅಂತ. ದೇರ್ ಈಸ್ ಡಿಫ್ರೆನ್ಸ್ ಆಫ್ ಒಪಿನಿಯನ್. ಬಟ್ ಈಗ ನೆಕ್ಸ್ಟ್ ದಿನಚರ್ಯ, ದಿನ ಊಟ ಹೇಗೆ ಮಾಡಬೇಕು? ಮೀಲ್ ಪ್ಲ್ಯಾನ್, ನಾವೇ ನಮ್ಮ ಮೀಲ್ಸ್ನ ಯು ಹ್ಯಾವ್ ಟು ಪ್ಲ್ಯಾನ್ ಯುವರ್ ಮೀಲ್ಸ್. ಕೆಲವರು ದಿನಕ್ಕೆ ಒಂದೇ ಸಲ ತಿಂತಾರೆ, ಒನ್ ಮೇನ್ ಮೀಲ್. ಅವಾಗ ಅವ್ರು ಯಾವ ಟೈಮಿಗೆ ತಿನ್ನಬೇಕು? 12 to 2 ಆ ಟೈಮ್ ಫಿಕ್ಸ್ ಮಾಡ್ಕೊಳ್ಳಿ. ದಿನಕ್ಕೆ ಒಂದೇ ಸಲ ತಿನ್ನೋರು. ಫಸ್ಟ್ ಇವಾಗ 2 ಮೇನ್ ಮೀಲ್ಸ್ ತಿನ್ನೋರು ದಿನಕ್ಕೆ 2 ಹೊತ್ತು ತಿಂತೀನಿ ಅಂದರೆ ಫಸ್ಟ್ ಶುಡ್ ಬಿ ಫ್ರಮ್ 8 AM to 10 AM. ಸೆಕೆಂಡ್ ಮೀಲ್ಸ್ ಫ್ರಮ್ 3 PM to 5 PM. ನೈಟ್ ಹೇಳಿಲ್ಲ, ನೈಟ್ ಬೇಕಾದರೆ ಈಟ್ ಸಮ್ ಫ್ರೂಟ್ಸ್ ಅಷ್ಟೇನೆ, ಆಮೇಲೆ ತಿನ್ನಲೇ ಕೊಡೋದು. ಯು ಕಾಂಟ್ ಈಟ್ ಎನಿಥಿಂಗ್ ಅಂತ. ದಿಸ್ ರೂಲ್ ಅಪ್ಲೈಸ್ ಟು ಗ್ರೇನ್ಸ್. ಈ ಫುಡ್ ಮೀಲ್ನಲ್ಲಿ ಯು ಹ್ಯಾವ್ ಟು ಇನ್ಕ್ಲೂಡ್ ಗ್ರೇನ್ಸ್, ಲೆಂಟಲ್ಸ್, ಕುಕ್ಡ್ ಫುಡ್ಸ್, ವೆಜಿಟಬಲ್ಸ್, ಮೀಟ್, ಎವ್ರಿಥಿಂಗ್. ಮತ್ತು ಅಕಸ್ಮಾತ್ ಇಫ್ ಯು ಫೀಲ್ ಹಂಗ್ರಿ ಇನ್ ದ ನೈಟ್ or in the middle you can drink water or eat fruits and vegetables, but not solid. ನೀವು ಏನೇ ಸಾಲಿಡ್ಸ್ ಎಲ್ಲ ತಿನ್ನಬೇಕು ಅಂದರೆ ಇಟ್ ಈಸ್ ಓನ್ಲಿ ಇನ್ ದ ಮೀಲ್ಸ್ ಆ್ಯಂಡ್ ನಾಟ್ ಆಫ್ಟರ್ವರ್ಡ್ಸ್. ಮಧ್ಯದಲ್ಲಿ ಬಿಟ್ವೀನ್ ದ ಮೀಲ್ಸ್ ತಿನ್ಕೊಡೋದು. ನೆಕ್ಸ್ಟ್ ಋತುಚರ್ಯ. ದಿನಚರ್ಯದ ಬರೀ ಫುಡ್ದ ಹೇಳಿದ್ದೀನಿ. ದಿನಚರ್ಯ ಅಂದರೆ ನೀವು ಬೆಳಗ್ಗೆ ಎದ್ದಾಗಿಂದ ಏನೇನು ಮಾಡ್ತಿರೋ ಎಲ್ಲ ಇರುತ್ತೆ, ಬಟ್ ಓನ್ಲಿ ರಿಗಾರ್ಡಿಂಗ್ ಮೀಲ್ಸ್ ಐ ಆಮ್ ಟೆಲಿಂಗ್ ಯು. ಇದು ನೆಕ್ಸ್ಟ್ ಋತುಚರ್ಯದಲ್ಲಿ there are 2 ಕಾಲಸ್, ಆದಾನ ಆ್ಯಂಡ್ ವಿಸರ್ಗ. ಆದಾನ ಕಾಲ ಇನ್ಕ್ಲೂಡ್ ಶಿಶಿರ, ವಸಂತ, ಗ್ರೀಷ್ಮ. ಅಲ್ಲಿ ದ ಬಾಡಿ ಸ್ಟ್ರೆಂತ್ ವಿಲ್ ಬಿ ಲೆಸ್. ಅವಾಗ ಒಂಚೂರು ಯು ಕ್ಯಾನ್ ಅಬ್ಸರ್ವ್ ಆದಾನ ಈ ಟೈಮಲ್ಲಿ ಅಂದರೆ ಸಮ್ಮರ್ ಸೀಸನ್, ಈ ವಿಂಟರ್, ಸ್ಪ್ರಿಂಗ್, ಈ 3 ಇದರಲ್ಲಿ ನಮ್ಮ ಬಾಡಿ ವೆಯ್ಟ್ ರಿಡ್ಯೂಸ್ ಆಗುತ್ತೆ. ವೆರಸ್ ಇನ್ ವಿಸರ್ಗ ಕಾಲ, ದಟ್ ಈಸ್ ಮಾನ್ಸೂನ್, ಆಟಮ್ ಆ್ಯಂಡ್ ಹೇಮಂತ, ಈ 3 ಲೇಟ್ ಆಟಮ್, ಪ್ರೀ ವಿಂಟರ್, ಇದರಲ್ಲಿ ಸ್ವಲ್ಪ ಬಾಡಿ ವೆಯ್ಟ್ ಇನ್ಕ್ರೀಸ್ ಆಗುತ್ತೆ. ಯಾಕೆಂದರೆ ಅವಾಗ ಒಂಚೂರು ವಿಲ್ ಪುಟ್ ಆನ್ ವೆಯ್ಟ್ ವಿಸರ್ಗ ಕಾಲದಲ್ಲಿ. ಯಾಕೆಂದರೆ ವಿಸರ್ಗ ಕಾಲದಲ್ಲಿ ಅಗ್ನಿಬಲ ಜಾಸ್ತಿ ಇರುತ್ತೆ. ಸೊ ವಿ ವಿಲ್ ಈಟ್ ಮೋರ್. ಇದು ಟೇಬಲ್ ಅಷ್ಟೇ. ಒಂದು ಶಿಶಿರ ಋತುಲಿ ಏನೇನು ತಿನ್ನಬೇಕು? ಸರಿ, ಅಂಚುಯಸ್, ಸ್ವೀಟ್, ಸವರ್, ಟೇಸ್ಟ್, ಮೀಟ್ ಆಫ್ ಆ್ಯನಿಮಲ್ಸ್, ಇದೆಲ್ಲ ಒಂದೊಂದು ಋತುನಲ್ಲೂ ಏನೇನು ತಿನ್ನಬೇಕು ಅಂತ ಕಾಣಿಸ್ತಿದೆಯಾ? ಹೇಳಿದ್ದಾರೆ. ಅಂಚುಯಸ್ ಅಂದರೆ ಆಯಿಲಿ ಫುಡ್ಸ್. ಶಿಶಿರ, ವಸಂತ, ಗ್ರೀಷ್ಮನಲ್ಲಿ ಅಗ್ನಿಬಲ ಕಮ್ಮಿ ಇರುತ್ತೆ. ಸೊ ಒಂದು ಸ್ವಲ್ಪ ಆಯಿಲಿ ಫುಡ್ಸ್ ತಿನ್ನಬೇಕು. ಮತ್ತು ಮೀಟ್ ಆಫ್ ಆ್ಯನಿಮಲ್ಸ್ ಆಫ್ ಡ್ಯಾಂಪ್ ರೀಜನ್, ನೀರಿನಲ್ಲಿ ಇರುತ್ತಲ್ಲ ಪ್ರಾಣಿಗಳು, ಅದರದ್ದು ಮಾಂಸ ತಿನ್ನಬೇಕು. ನಾಟ್ ಅದರ್ ಆ್ಯನಿಮಲ್ಸ್. ಮೇಕೆ, ಕುರಿ ಅದನ್ನು ತಿನ್ನಬಾರ್ದು. ಆಮೇಲೆ ವೈನ್, ಹನಿ, ಮಿಲ್ಕ್ ಪ್ರಾಡಕ್ಟ್ಸ್, ಮತ್ತು ಎಡಿಬಲ್ ಆಯಿಲ್ಸ್, ಹಾಟ್ ವಾಟರ್ ಕುಡೀರಿ ಅಂತ ಹೇಳ್ತಾರೆ. ಆಮೇಲೆ ಇದೆಲ್ಲ ಅವಾಯ್ಡ್ ಮಾಡಬೇಕಾಗಿರೋ ಸ್ಪೈಸಿ, ಬಿಟ್ಟರ್, ಇದೆಲ್ಲ ಅಸ್ಟ್ರಿಂಜೆಂಟ್ ಯು ಹ್ಯಾವ್ ಟು. ಆ್ಯಂಡ್ ಯು ಶುಡ್ ನಾಟ್ ಟ್ರಾವೆಲ್ ಇನ್ ಶಿಶಿರ ಋತು. ಬಟ್ ನಮ್ಗೆ ಇವಾಗ ಅದೆಲ್ಲ ಏನಿಲ್ಲ, ಎಕ್ಸೆಪ್ಷನ್ಸು. ವಿ ವಿಲ್ ಟ್ರಾವೆಲ್ ಇನ್ ಎನಿ ಟೈಮ್, ಬಟ್ ಇಲ್ಲಿ ಟ್ರಾವೆಲ್ ಮಾಡಬಾರ್ದು ಅಂತ ಇದೆ. ಆ್ಯಂಡ್ ದೆನ್ ವಸಂತ ಋತು. ವಸಂತ ಅಂದರೆ ಮಿಡ್ ಮಾರ್ಚ್ ಟು ಮಿಡ್ ಮೇ. ಆವಾಗ ಬಾರ್ಲಿ, ಸೊ ಓಲ್ಡ್ ವೀಟ್, ಆಮೇಲೆ ಹನಿ, ರೋಸ್ಟೆಡ್ ಮೀಟ್, ಬೆವರೇಜಸ್ ಸಚ್ ಎಸ್ ಆಸವಾಸ್ ಅಂದರೆ ಫರ್ಮೆಂಟೆಡ್ ಇನ್ಫ್ಯೂಷನ್ಸ್. ಆಸವ ಅರಿಷ್ಟಗಳು ಅಂತ 2 ಪ್ರಿಪರೇಷನ್ ಇದೆ. ಸೊ ಅದರಲ್ಲಿ ದ್ರಾಕ್ಷಾಸವ, ಪುನರ್ನವಾಸವ, ದೇರ್ ಆರ್ ಸೋ ಮೆನಿ ಪ್ರಿಪರೇಷನ್ ಸಚ್ ಆಸವಾಸ್ ಯು ಕ್ಯಾನ್ ಟೇಕ್ ಇನ್ ವಸಂತ ಋತು. ಸೊ ಸಿದ್ದು ಅಂತಂದರೆ ಫರ್ಮೆಂಟೆಡ್ ಶುಗರ್ ಕೇನ್ ಜ್ಯೂಸ್ ಯು ಕ್ಯಾನ್ ಟೇಕ್ ಇನ್ ವಸಂತ ಋತು. ಸ್ಲೀಪಿಂಗ್ ಇನ್ ಡೇ ಟೈಮ್ ಹ್ಯಾಸ್ ಟು ಬಿ ಅವಾಯ್ಡೆಡ್ ಇನ್ ಸಮ್ಮರ್. ಹಗಲು ನಿದ್ದೆ ಮಾಡಬಾರ್ದು.
ಮತ್ತು ಗ್ರೀಷ್ಮನಲ್ಲಿ ಯು ಕ್ಯಾನ್ ಈಟ್ ಸ್ವೀಟ್, ಕೋಲ್ಡ್, ಅಂಚುಯಸ್, ಲೈಟ್, ಲಿಕ್ವಿಡ್ ಫುಡ್ ಬೆವರೇಜಸ್ ವಿತ್ ಶುಗರ್, ಮೀಟ್ ಆಲ್ರೆಡಿ. ಗ್ರೀಷ್ಮನಲ್ಲಿ ಮೀಟ್ ಆಫ್ ಬರ್ಡ್ಸ್ ಹೇಳಿದ್ದಾರೆ ಆ್ಯಂಡ್ ಕ್ವಾಡ್ರೂಪೆಡ್ಸ್. ಕೋಲ್ಡ್ ವಾಟರ್ ಮಿಲ್ಕ್, ಡೋಂಟ್ ಬಾಯ್ಲ್ ದ ಮಿಲ್ಕ್ ಆ್ಯಂಡ್ ಟೇಕ್ ಕೋಲ್ಡ್ ವಾಟರ್ ಮಿಲ್ಕ್. ಕೋಲ್ಡ್ ವಾಟರ್, ಕೋಲ್ಡ್ ವಾಟರ್ ಆ್ಯಂಡ್ ಮಿಲ್ಕ್ ಶುಡ್ ಬಿ ಆಲ್ಸೋ ಕೋಲ್ಡ್. ಮತ್ತು ಎಕ್ಸಸೈಸ್ ಹ್ಯಾಸ್ ಟು ಬಿ ಅವಾಯ್ಡೆಡ್ ಆ್ಯಂಡ್ ಇಂಟರ್ಕೋರ್ಸ್ ಹ್ಯಾಸ್ ಟು ಬಿ ಅವಾಯ್ಡೆಡ್. ಮತ್ತು ವರ್ಷ ಋತುವಿನಲ್ಲಿ ಫುಡ್ ಆ್ಯಂಡ್ ಡ್ರಿಂಕ್ಸ್ ಶುಡ್ ಬಿ ಟೇಕನ್ ವಿತ್ ಹನಿ. ಸಾಲ್ಟಿ ಫ್ಯಾಟಿ ಫುಡ್ಸ್, ವರ್ಷ ಋತುವಿನಲ್ಲಿ ಫ್ಯಾಟ್ಸ್ ಎಲ್ಲ ಜಾಸ್ತಿ ತೊಗೊಳ್ಳಿರ್ತಾರೆ, ಯಾಕೆಂದರೆ ಅವಾಗ ಅಗ್ನಿಬಲ ಜಾಸ್ತಿ ಇರುತ್ತೆ, ಇಟ್ ಕ್ಯಾನ್ ಡೈಜೆಸ್ಟ್. ಮತ್ತು ಹಳೆ ಧಾನ್ಯಗಳು, ಓಲ್ಡ್ ಸೀರಿಯಲ್ಸ್ ಲೈಕ್ ಬಾರ್ಲಿ, ವೀಟ್, ರೈಸ್, ಮೀಟ್ ಆಫ್ ಆರಿಡ್ ಅನಿಮಲ್ಸ್, ವೆಜಿಟೇಬಲ್ ಸೂಪ್ ಫಾರ್ ಡ್ರಿಂಕಿಂಗ್, ಯೂಸ್ ಬಾಯ್ಲ್ಡ್ ಆ್ಯಂಡ್ ಕೂಲ್ಡ್ ವಾಟರ್. ಬಾಯ್ಲ್ಡ್ ಆ್ಯಂಡ್ ಕೂಲ್ಡ್. ಮತ್ತು ಶರದ್ ಇಷ್ಟೊಂದಿದೆ ದೊಡ್ಡದು ನೋಡಿ. ಸ್ವೀಟ್ಸ್ ತೊಗೋಬೋದು, ಲೈಟ್, ಕೋಲ್ಡ್ ಆ್ಯಂಡ್ ಬಿಟರ್ ಫುಡ್ ಆ್ಯಂಡ್ ಡ್ರಿಂಕ್ಸ್, ಮೀಟ್ ಆಫ್ ಕಾಮನ್ ವೇಲ್, ಆ್ಯಂಟಿಲೋಪ್, ದೊಡ್ಡ ದೊಡ್ಡ ಪ್ರಾಣಿಗಳವೆಲ್ಲ ಅದನ್ನೆಲ್ಲ ಅಲ್ಲ. ಆಗಿನ ಕಾಲದಲ್ಲಿ ಅದೆಲ್ಲ ಇತ್ತು ಸರ್, ಅದೆಲ್ಲ ತಿನ್ನೋರು. ದೇ ಯೂಸ್ ಟು ಈಟ್ ಆಲ್ ದಟ್. ಮತ್ತು ಶೀಪ್, ರ್ಯಾಬಿಟ್ ಎಕ್ಸೆಟ್ರಾ. ಸೀರಿಯಲ್ಸ್ ಲೈಕ್ ವೀಟ್, ರೈಸ್, ಬಾರ್ಲಿ, ಘೀ, ಮೆಡಿಕೇಟೆಡ್ ವಿತ್ ಬಿಟರ್ ಹರ್ಬ್ಸ್, ಘೃತ. ಮತ್ತು ವಾಟರ್ ಎಕ್ಸ್ಪೋಸ್ ಟು ದ ಸನ್ಲೈಟ್ ಫಾರ್ ಹೋಲ್ ಡೇ ಆ್ಯಂಡ್ ಟು ದ ಮೂನ್ಲೈಟ್ ಇನ್ ದ ನೈಟ್ ಇನ್ ದಿಸ್ ಸೀಸನ್ ಇಸ್ ಕಾಲ್ಡ್ ಆಸ್ ಹಂಸೋದಕ. ಅದನ್ನು ಕುಡಿಬೇಕು. ಆ್ಯಂಡ್ ದಿಸ್ ವಾಟರ್ ಶುಡ್ ಬಿ ಫಾರ್ ಡ್ರಿಂಕಿಂಗ್, ಬೇದಿಂಗ್ ಆ್ಯಂಡ್ ಸ್ವಿಮ್ಮಿಂಗ್. ಅದಕ್ಕೆ ಶರದ್ ಋತುವಿನಲ್ಲಿ ಹೊರಗಡೆ ಕೆರೆ ನೀರು ಸ್ನಾನ, ನದಿ ನೀರು ಸ್ನಾನ, ಶರತ್ ಮಾಘ ಸ್ನಾನ ಬರೋಲ್ಲ ಸರ್, ಮಾಘ ಫೆಬ್ರವರಿ. ಅವಾಗ ಯು ಹ್ಯಾವ್ ಟು ಗೋ ಫಾರ್ ಬೇತಿಂಗ್ ಇನ್ ರಿವರ್ಸ್. ಸನ್ಬಾತ್, ಸ್ಲೀಪಿಂಗ್ ಡ್ಯೂರಿಂಗ್ ಡೇ ಟೈಮ್, ಎಕ್ಸ್ಪೋಜರ್ ಟು ಈಸ್ಟರ್ಲಿ ವಿಂಡ್ ಆ್ಯಂಡ್ ಫ್ರಾಸ್ಟ್. ಶರದ್ ಋತುವಿನಲ್ಲಿ ಹಿಮ ಸುರಿಯುತ್ತಲ್ವಾ. ನೆಕ್ಸ್ಟ್ ಇದು ಲಾಸ್ಟ್, ಹೇಮಂತ ಋತುವಿನಲ್ಲಿ ಏನೇನು ತಿನ್ನಬೇಕು ಅಂತೆಲ್ಲ ಹೇಳಿದ್ದಾರೆ. ಸಾಲ್ಟಿ, ಅಂಚುಯಸ್, ಸಾರ್, ಮೀಟ್ ಆಫ್ ಬರೋ ಡ್ವೆಲ್ಲಿಂಗ್ ಆ್ಯನಿಮಲ್ಸ್, ಗುಹೆಗಳಲ್ಲಿ ವಾಸ ಮಾಡುವಂಥ ಪ್ರಾಣಿಗಳು, ಬಿಲಾ ಕೊರೆದು ವಾಸ ಮಾಡುತ್ತಲ್ಲ ಅಂಥ ಪ್ರಾಣಿಗಳದ್ದು ತಿನ್ನಬೇಕು. ಅಕ್ವಾಟಿಕ್ ಆ್ಯನಿಮಲ್ಸ್, ಮತ್ತು ಆ್ಯನಿಮಲ್ಸ್ ಹೂ ಈಟ್ ಫುಡ್ ಬೈ ಸ್ನ್ಯಾಚಿಂಗ್ ವೈನ್ ವಿತ್ ಹನಿ. ವಾಟ್ ಇಸ್ ಫುಡ್ ಬೈ ಸ್ನ್ಯಾಚಿಂಗ್ ವೈನ್ ವಿತ್ ಹನಿ, ಮಿಲ್ಕ್ ಆ್ಯಂಡ್ ಮಿಲ್ಕ್ ಪ್ರಾಡಕ್ಟ್ಸ್, ಶುಗರ್ ಕೇನ್ ಆ್ಯಂಡ್ ಇಟ್ಸ್ ಪ್ರಾಡಕ್ಟ್ಸ್, ಆಯಿಲ್, ನ್ಯೂ ರೈಸ್, ಹಾಟ್ ವಾಟರ್. ಮತ್ತು ಎಕ್ಸ್ಪೋಜರ್ ಟು ಕೋಲ್ಡ್ ವೇವ್ ಇಸ್ ಪ್ರೊಹಿಬಿಟೆಡ್. ಗರ್ಭಿಣಿ, ನೆಕ್ಸ್ಟು ಇದೊಂದು ಇಂಪಾರ್ಟೆಂಟ್, ಗರ್ಭಿಣಿ ಪರಿಚರ್ಯ. ಗರ್ಭವತಿ ಆಗಿದ್ದಾಗ ಏನೇನು ತಗೋಬೇಕು? ಏನು ಸೌಂಡ್ ಇಲ್ಲ ಕೇಳಿಸ್ತಿದ್ಯಾ ಸ್ಮಿತಾ? ಕೇಳಿಸ್ತಿದೆ ಅಲ್ವಾ? ಗರ್ಭಿಣಿ ಪರಿಚರ್ಯ. ಸೊ ಆ್ಯಕ್ಚುಲಿ ಫಾರ್ ಗರ್ಭಿಣಿ ಮಿಲ್ಕ್ ಆ್ಯಂಡ್ ಘೀ ಈಸ್ ವೆರಿ ಇಂಪಾರ್ಟೆಂಟ್. ಇವಾಗೆಲ್ಲ ಕೆಲವರು ತುಪ್ಪ ತಿನ್ನೋದೇ ಇಲ್ಲ, ಎಲ್ಲ ದಪ್ಪ ಆಗ್ಬಿಡ್ತೀವೋ ಅಂತ. ಬಟ್ ನೋ, ದೇ ಹ್ಯಾವ್ ಟು ಟೇಕ್ ಘೀ. ತುಪ್ಪ ಅದಕ್ಕೆ ನಮಗೆ ಈಗ ಮೊದಲನೇ ಅನ್ನನೇ ಉಪ್ಪು ತುಪ್ಪ ಅನ್ನ ಅಂತ ತಿಂತಾರೆ. ಫಾರ್ ಗರ್ಭಿಣಿ ಇಟ್ ಈಸ್ ವೆರಿ ಮಚ್ ಎಸೆನ್ಷಿಯಲ್. ಶಿ ಹ್ಯಾಸ್ ಟು ಟೇಕ್ ಘೀ. ಇಲ್ಲಿ ಫಸ್ಟ್ ಮಂತಿಂದ 9 ಮಂತ್ಸ್ವರೆಗೂ ಏನು ತಿನ್ಬೋದು, ಏನು ತಿನ್ನಬಾರ್ದು, ಅದು 3 ಹಾರಿತ ಸಮೇತ ವಾಗ್ಭಟ ಸುಶ್ರುತ ಚಕ್ರ 4 ಹೇಳಿರೋದನ್ನು ಕೊಟ್ಟಿದ್ದೀನಿ. ಇದು ಫಸ್ಟ್ ಮಂತಲ್ಲಿ ಅಂದರೆ ಜಸ್ಟ್ ಆಫ್ಟರ್ ದಿ ಕನ್ಫರ್ಮೇಷನ್, ನಾನ್ ಮೆಡಿಕೇಟೆಡ್ ಮಿಲ್ಕ್, ಸ್ವೀಟ್, ಕೋಲ್ಡ್ ಆ್ಯಂಡ್ ಲಿಕ್ವಿಡ್ ಡಯಟ್, ಸ್ವಲ್ಪ ಲೈಟ್ ಫುಡ್ಸ್ ತೊಗೋಬೇಕು. ಆಮೇಲೆ ಮೆಡಿಕೇಟೆಡ್ ಮಿಲ್ಕ್, ಮಧುಯಷ್ಟಿ ಅಂದರೆ ಅತಿ ಮಧುರ, ಜ್ಯೇಷ್ಠ ಮಧು ಅಂತ ಸಿಗುತ್ತೆ, ಯು ಗೆಟ್ ಇಟ್. ಅದನ್ನು ಕ್ಷೀರಪಾಕ ಮಾಡಬೇಕು. ಅದನ್ನು ಜಜ್ಜಿಬಿಟ್ಟು ಹಾಲಲ್ಲಿ ಕುದಿಸಿ ಸ್ವಲ್ಪ ಸಕ್ಕರೆ ಹಾಕಿ ಕ್ಷೋಭಿಸ್ಬಿಟ್ಟು ಅದನ್ನು ಕೊಡ್ತಾರೆ. ಆ್ಯಕ್ಚುಲಿ ಸೋ ಮೆನಿ ಕ್ಲಿನಿಕ್ಸ್ ದೇ ಆರ್ ಪ್ರಾಕ್ಟೀಸಿಂಗ್ ಇವಾಗ ಗರ್ಭಿಣಿ ಪರಿಚರ್ಯ ಕಂಪ್ಲೀಟ್. ಇದರಲ್ಲಿ ಹೆಂಗೆ ಮಾಡ್ತಾರೋ ಹೇಳಿದಾರೋ ಹಾಗೆ ಪ್ರಾಕ್ಟೀಸ್ ಮಾಡಿ ದೇ ಆರ್ ಫೈಂಡಿಂಗ್ ಇಟ್ ಸಕ್ಸಸ್ಫುಲ್. ಮತ್ತು ಇದಿಷ್ಟು ಮಾಡಿ
ಕೆಲವು ವಿ ಹ್ಯಾವ್ ಸಮ್ ಇಮ್ಯುನಿಟಿ ಬೂಸ್ಟರ್ಸ್, ಅದು ತೊಗೊಂಡು ಇಮ್ಯುನೈಸೇಷನ್ನೇ ಇಲ್ಲದೆ ಇರೋರು ಇದ್ದಾರೆ ಸರ್. ಆ್ಯಕ್ಚುಲಿ ಇಟ್ ವರ್ಕ್ಸ್ ಔಟ್ ವೆರಿ ವೆಲ್. ಅದನ್ನು ಹಾಗೆ ಕರೆಕ್ಟಾಗಿ ಮಾಡಬೇಕಷ್ಟೆ. ಮಧುಕ ಪುಷ್ಪ ಅಂದರೆ ಹಿಪ್ಪೆ ಹೂವು, ಅದನ್ನು ಆಮೇಲೆ ವಿತ್ ಬಟರ್, ಹನಿ ಆ್ಯಂಡ್ ಸ್ವೀಟೆಂಡ್ ಮಿಲ್ಕ್. ಸೆಕೆಂಡ್ ಮಂತಲ್ಲೂ ಅಷ್ಟೇ ಮಿಲ್ಕ್ ಬರೀ ಇಷ್ಟೇ ತೊಗೊಂಡು ಸುಮ್ಮನೆ ಇರೋದಲ್ಲ. ಅಲಾಂಗ್ ವಿತ್ ದಿಸ್ ಯು ಹ್ಯಾವ್ ಟು ಟೇಕ್ ಫುಡ್, ಹೆಲ್ತಿ ಫುಡ್ಡು ತೊಗೋಬೇಕು. 1 or 2 meals ಅವ್ರಿಗೆ ಹೆಂಗೆ ಕಂಫರ್ಟಬಲ್, ಬಟ್ ಅಲಾಂಗ್ ವಿತ್ ದಟ್ ಯು ಹ್ಯಾವ್ ಟು ಟೇಕ್ ದಿಸ್ ಆಲ್ಸೋ. ಮಿಲ್ಕ್ ಮೆಡಿಕೇಟೆಡ್ ವಿತ್ ಮಧುರ ರಸ ಡ್ರಗ್ಸ್, ಸೇಮ್ ಆ್ಯಸ್ ಫಸ್ಟ್ ಮಂತ್. ಸ್ವೀಟ್ ಆ್ಯಂಡ್ ಮಿಲ್ಕ್ ಟ್ರೀಟೆಡ್ ವಿತ್ ಕಾಕೋಲಿ. ಕಾಕೋಲಿ ಅಂದರೆ ಇಟ್ ಈಸ್ ಒನ್ ಡ್ರಗ್ ಅಷ್ಟೇ. ಅದರದ್ದು ಅದನ್ನು ಈ ಹಾಲಿಗೆ ಹಾಕಿ ತೊಗೊಳ್ಳೋದು. ಥರ್ಡ್ ಮಂತಲ್ಲಿ ಮಿಲ್ಕ್ ವಿತ್ ಹನಿ ಆ್ಯಂಡ್ ಘೃತ. ಆ್ಯಕ್ಚುಲಿ ಘೃತ ಆ್ಯಂಡ್ ಹನಿ ಹೇಳಲ್ಲ ನಾವು, ಮಿಲ್ಕ್ ವಿತ್ ಹನಿ ತೊಗೋಬೇಕು, ಆಮೇಲೆ ಮಿಲ್ಕ್ ವಿತ್ ಘೃತ ತೊಗೋಬೇಕು. ಹನಿ ಆ್ಯಂಡ್ ಘೃತ ಮಿಕ್ಸ್ ಮಾಡಿ ಮಿಲ್ಕ್ ತೊಗೋಬಾರ್ದು. ದಟ್ ಹ್ಯಾಸ್ ಟು ಬಿ ಟೇಕನ್ ಸಪ್ರೇಟ್ಲಿ. ಸೇಮ್ ಆ್ಯಸ್ ಫಸ್ಟ್ ಮಂತ್. ಕೃಷರ ಅಂದರೆ ಅದು ಒಂದು ಪ್ರಿಪರೇಷನ್ ಅಷ್ಟೇ, ವಿತ್ ಮಿಲ್ಕ್ ಆ್ಯಂಡ್ ಮಾಂಸ ಅದೆಲ್ಲ ಹಾಕಿ ಒಂದು ಪ್ರಿಪೇರ್ ಮಾಡ್ತಾರೆ. ದಟ್ ಈಸ್ ಕಾಲ್ಡ್ ಕೃಷರ. ದಟ್ ಹ್ಯಾಸ್ ಟು ಬಿ ಟೇಕನ್ ಇನ್ ದಿ ಥರ್ಡ್ ಮಂತ್. ಇನ್ ಫೋರ್ತ್ ಮಂತ್ ಅಗೈನ್ ಮಿಲ್ಕ್. ಎವ್ರಿ ಮಂತ್ಸ್ ಈ ಮಿಲ್ಕ್ ಮಾತ್ರ ಅದನ್ನು ಬಿಡೋಂಗೇ ಇಲ್ಲ. ಬಟರ್, ಷಷ್ಠಿ ರೈಸ್ ವಿತ್ ಕಟ್ಸ್, ಷಷ್ಠಿಕ ಶಾಲಿ ಅಂತ 6 ತಿಂಗಳಿಗೆ ಫಲ ಕೊಡೋವಂಥದ್ದು. ದಟ್ ಇಸ್ ಕಾಲ್ಡ್ ಷಷ್ಠಿಕ ಶಾಲಿ. ದಟ್ ಹ್ಯಾಸ್ ಟು ಬಿ ಟೇಕನ್ ವಿತ್ ಕರ್ಡ್ಸ್. ಅದು ವೆರೈಟಿ ಆಫ್ ರೈಸ್ ಅಷ್ಟೇ ಷಷ್ಠಿಕ ಶಾಲಿ. ಫುಡ್ ಮಿಕ್ಸ್ಡ್ ವಾರ್ಮ್ ಮಿಲ್ಕ್ ಆ್ಯಂಡ್ ಬಟರ್. ಮೀಟ್ ಆಫ್ ವೈಲ್ಡ್ ಅನಿಮಲ್ಸ್, ಮಿಲ್ಕ್ ವಿತ್ 1 ತೊಲಾ ಆಫ್ ಬಟರ್ ಮೆಡಿಕೇಟೆಡ್ ಆ್ಯಂಡ್ ಕುಕ್ಡ್. ಅಂದರೆ 12 ಗ್ರಾಮ್ ಬಟರ್ ಹಾಕಿ ತೊಗೋಬೇಕು ಅಂತ. ಮತ್ತು 5th ಮಂತಲ್ಲಿ ಘೃತ ಪ್ರಿಪೇರ್ಡ್ ವಿತ್ ಬಟರ್, ಅಂದರೆ ನಾವೇ ಬೆಣ್ಣೆ ಕಾಯಿಸಿ ಮಾಡಿರೋ ತುಪ್ಪ. ಆ್ಯಂಡ್ ಷಷ್ಠಿಕ ಶಾಲಿ ವಿತ್ ಕರ್ಡ್ಸ್, ಫುಡ್ ಮಿಕ್ಸ್ಡ್ ವಿತ್ ಮಿಲ್ಕ್ ಆ್ಯಂಡ್ ಬಟರ್, ಮೀಟ್ ಆಫ್ ವೈಲ್ಡ್ ಅನಿಮಲ್ಸ್. ಪಾಯಸ ತಿನ್ನಬೇಕು ಅವಾಗ. ಬರೀ ಮಧುರ ರಸದ್ರವ್ಯಗಳನ್ನೇ ಹೇಳಿದ್ದಾರೆ, ಸ್ವೀಟ್ಸೇ ಜಾಸ್ತಿ ತಿನ್ನಬೇಕು ಅಂತ. 6th ಮಂತ್ ಎಗೈನ್ ಘೃತ ವಿತ್ ಮಧುರ ಡ್ರಗ್ಸ್, ಮತ್ತು ಅನ್ನ, ರೈಸ್ ಗ್ರೂಯಲ್ ಮೆಡಿಕೇಟೆಡ್ ವಿತ್ ಗೋಕ್ಷುರ. ಗೋಕ್ಷುರ ಅಂದರೆ ಆ್ಯಕ್ಚುಲಿ ನಂದು ಡೆಸರ್ಟೇಷನ್ ಡ್ರಗ್ ಗೋಕ್ಷುರನೇ. ಐ ಡಿಡ್ ಮೈ PG. ದಟ್ ಈಸ್ ಕಾಲ್ಡ್ ಟ್ರೈಬ್ಯುಲಸ್ ಟೆರಿಸ್ಟ್ರಿಸ್ ಅಂತ ಬೊಟಾನಿಕಲ್ ನೇಮ್. ಆ ಗೋಕ್ಷುರ ಆ್ಯಕ್ಚುಲಿ ಬಿಲ್ಡ್ಸ್ ದಿ ಮಸಲ್ಸ್. ಇದರಲ್ಲಿ ಇನ್ನು ಸೌತ್ ಆಫ್ರಿಕನ್ ಅಥ್ಲೀಟ್ಸ್ ಎಲ್ಲ ದೇ ಟೇಕ್ ಗೋಕ್ಷುರ ಪೌಡರ್. ಇಟ್ ಈಸ್ ಅವೈಲೇಬಲ್ ಇನ್ ದಿ ಮಾರ್ಕೆಟ್. ಆ ಗೋಕ್ಷುರ ಪೌಡರ್ ಇನ್ ಮೆನಿ ಫಾರ್ ಇಟ್ ಕಂಟೈನ್ ಸ್ಟೀರಾಯ್ಡ್ಸ್. ರಿಚ್ ಇದೆ ಅದು ಸ್ಟೀರಾಯ್ಡ್ಸ್. ಬಟ್ ವೆನ್ ಇಟ್ ಇಸ್ ಟೇಕನ್ ಇನ್ ದಿಸ್ ಫಾರ್ಮ್ ಇಟ್ ಇಸ್ ಓಕೆ. ಬಟ್ ಅದು ಪ್ರೊಸೆಸ್ ಮಾಡಿ ಬರೀ ಸ್ಟೀರಾಯ್ಡ್ಸ್ ಎಕ್ಸ್ಟ್ರಾಕ್ಟ್ ಮಾಡಿ ತೊಗೋತಾರೆ. ದಟ್ ಈಸ್ ನಾಟ್ ಗುಡ್. ಅದನ್ನು ಅಥ್ಲೀಟ್ಸ್ ಎಲ್ಲ ತೊಗೋತಾರೆ, ಏಕೆಂದರೆ ದೇ ವಾಂಟ್ ಟು ಬಿಲ್ಡ್ ದೇರ್ ಮಸಲ್ಸ್. ಅದಕ್ಕೆ ಗೋಕ್ಷುರ 6th ಮಂತಲ್ಲಿ ಕೊಡ್ತಾರೆ. ನಾನು ಅದು ಗೋಕ್ಷುರದ್ದು ಇದು ಮಾಡಿಸಿದ್ದೆ, ಖಂಡ ಅಂತ ಗ್ರ್ಯಾನ್ಯೂಲ್ಸ್ ಮಾಡಿಸಿ ಐ ಹ್ಯಾಡ್ ಗಿವನ್ ಇಟ್ ಇನ್ 6th and 7th months ಆಫ್ ಪ್ರೆಗ್ನೆನ್ಸಿ ಫಾರ್ ಪೀಡಲ್ ಎಡಿಮಾ. ಪೀಡಲ್ ಎಡಿಮಾ ಅಂದರೆ ಕಾಲು ಊತ ಬರುತ್ತಲ್ಲ 6ನೇ ತಿಂಗಳು 7ನೇ ತಿಂಗಳಲ್ಲಿ, ಅದಕ್ಕೆ. ಮತ್ತು ಫಾರ್ ವೆಯ್ಟ್ ಗೇನ್, ಅದು ವೆಯ್ಟ್ ಗೇನ್ ಮಾತ್ರ ತುಂಬ ಚೆನ್ನಾಗಾಯಿತು. ಆ್ಯಂಡ್ ಪೀಡಲ್ ಎಡಿಮಾನೂ ಅಷ್ಟೇ, ನಿಮಗೆ 8th month ಇಟ್ ವಿಲ್ ರೆಡ್ಯೂಸ್. ಪೀಡಲ್ ಎಡಿಮಾನೇ ಇರೋದಿಲ್ಲ. ಇಟ್ ಇಸ್ ವೆರಿ ಗುಡ್ ಗೋಕ್ಷುರ. ಅದನ್ನು ಇಟ್ ಈಸ್ ಗಿವನ್ ಇನ್ 6th month. ಆ್ಯಂಡ್ ಸ್ವೀಟ್ ಆ್ಯಂಡ್ ಕರ್ಡ್ಸ್, ಮೊಸರಿಗೆ ಸಕ್ಕರೆ ಹಾಕಿ ತೊಗೊಳ್ಳೋದು. 7th month ಸ್ವೀಟ್ ಆ್ಯಂಡ್ ಕರ್ಡ್ ಘೃತ, ಸ್ವೀಟ್ ಆ್ಯಂಡ್ ಕರ್ಡ್ ಘೃತ ಮೆಡಿಕೇಟೆಡ್ ವಿತ್ ಪೃಥಕ್ ಪರಣಿ ಆದ ಗ್ರೂಪ್ ಆಫ್ ಡ್ರಗ್ಸ್. ಪೃಥಕ್ ಪರಣಿ ಅಂದರೆ ಅದು ಇಟ್ ಇಸ್ ಒಂದೊಂದು ಗ್ರೂಪ್ ಇದೆ. ಒಂದೊಂದು ಗ್ರೂಪಲ್ಲಿ 11-12 ಡ್ರಗ್ಸ್ ಇರುತ್ತೆ. ಸೊ ಅದಷ್ಟೊಂದು ಯು ಹ್ಯಾವ್ ಟು ಮೆಡಿಕೇಟೆಡ್ ಘೃತ ಮಾಡಬೇಕು. ಅದನ್ನೆಲ್ಲ ಕಷಾಯ ಮಾಡಿ ತುಪ್ಪ ಹಾಕಿ ಕುದಿಸಿ ಅದು ಆ ಪ್ರಿಪರೇಷನ್ ಕೊಡಬೇಕು. ತುಪ್ಪ ಘೃತ ಅಂದರೆ ತುಪ್ಪ. ಘೃತ ಖಂಡ ಅಂದರೆ ಘೃತಕ್ಕೆ ಅದೆಲ್ಲ ಹಾಕಿ ಅದನ್ನು ಕುದಿಸಿ ಅದನ್ನು ಸಾಲಿಡಿಫೈ ಮಾಡ್ತಾರೆ. ದಟ್ ಈಸ್ ಕಾಲ್ಡ್ ಖಂಡ. ಅದನ್ನು ಮಾಡಿ ಕೊಡಬೇಕು. ಮತ್ತು 8th ಮಂತಲ್ಲಿ ಕ್ಷೀರ ಯಾವಾಗು ಅಂದರೆ ಅದು ಗಂಜಿ, ಇಟ್ಸ್ ಟೈಪ್ ಆಫ್ ಗಂಜಿ. ಮತ್ತು ಬಸ್ತಿ ಕೊಡಬೇಕು. ಬಸ್ತಿ ವೈ 8th month ಮೀನ್ಸ್ ಟು ಈಸನ್ ದ ಡೆಲಿವರಿ. ಆಸ್ಥಾಪನ ಬಸ್ತಿ ವಿತ್ ಬಲ, ಅತಿಬಲ, ಶತಪುಷ್ಪ, ಕ್ಷೀರ ಯಾವಾಗು ಮಿಕ್ಸ್ ವಿತ್ ಘೃತಪೂರಕ, ಅನುವಾಸ ಎಲ್ಲ ಬಸ್ತಿ ಆ ಟೈಮ್ನಲ್ಲಿ ಕೊಟ್ಟರೆ ಅವಾಗ ಯೂಟ್ರಸ್ಗೆ ಫಾರ್ ಇಟ್ ವಿಲ್ ಬಿ ವೆರಿ ಈಸಿ ಫಾರ್ ದ ಡೆಲಿವರಿ ಅಂತ ಬಸ್ತಿ ಕೊಡೋದು.
ಬಸ್ತಿ ಈಸ್ ಎನಿಮಾ ಥೆರಪಿ. ಘೃತ ಬಸ್ತಿ ವಿತ್ ಮಧು ಇದೆಲ್ಲ ಕೊಡ್ತಾರೆ. 9th ಮಂತಲ್ಲಿ ಅನುವಾಸನ ಬಸ್ತಿ. ಅನುವಾಸನ ಆಸ್ಥಾಪನೆ ಅಂದರೆ 2 types ಆಫ್ ಬಸ್ತೀಸ್ ಅಷ್ಟೇ. ಅದಕ್ಕೆ ದೇರ್ ಆರ್ ಡಿಫ್ರೆನ್ಸಸ್ ಇನ್ ದಟ್. ಒಂದರಲ್ಲಿ ಕಷಾಯ, ಒಂದರಲ್ಲಿ ಆಯಿಲ್ ಹಿಂಗೆ ಕೊಡ್ತಾರೆ. ಅದು ಅನುವಾಸನ ಬಸ್ತಿ ವಿತ್ ಆಯಿಲ್ ಪ್ರಿಪೇರ್ಡ್ ವಿತ್ ಮಧುರ ಡ್ರಗ್ಸ್, ವೆಜೈನಲ್ ಟ್ಯಾಂಪೂನ್ ಆಫ್ ದಿಸ್ ಆಯಿಲ್, ಅಂಚುಯಸ್ ಗ್ರ್ಯಾನ್ಸ್, ಮೀಟ್ ಸೂಪ್ ಮತ್ತು ವೆರೈಟೀಸ್ ಆಫ್ ಸೀರಿಯಲ್ಸ್. ಅವಾಯ್ಡ್ ಆಹಾರ ಆ್ಯಂಡ್ ವಿಹಾರ ವಿಚ್ ಆರ್ ಹಾರ್ಮ್ಫುಲ್ ಟು ದ ಗರ್ಭ. ಸೊ 9th ಮಂತ್ ಡೆಲಿವರಿ ಆಗುತ್ತೆ. ಸೊ ಅವಾಗ ಯು ಹ್ಯಾವ್ ಟು ಅವಾಯ್ಡ್ ಆಹಾರ ವಿಚ್ ಈಸ್ ಹಾರ್ಮ್ಫುಲ್ ಟು ದಿ ಗರ್ಭ. ಸೊ ಸಮ್ ಆಫ್ ದಿ ಇಮ್ಯುನಿಟಿ ಬೂಸ್ಟರ್ಸ್, ಇವಾಗಿನ ಪ್ರೆಸೆಂಟ್ ಸಿಚುವೇಶನ್ ಕೋವಿಡ್ಗೆ ಇಮ್ಯುನಿಟಿ ಬೂಸ್ಟರ್ಸ್ ಅಂತ ಸಿಕ್ಕಾಪಟ್ಟೆ ಕೊಡ್ತಾ ಇದ್ದಾರೆ. ಅದರಲ್ಲೂ ನಮ್ಮ ಆಯುಷ್ ಡಿಪಾರ್ಟ್ಮೆಂಟಲ್ಲಿ ಆಯುರ್ವೇದಿಕ್ ಇಮ್ಯುನಿಟಿ ಬೂಸ್ಟರ್ಸ್ ಲೈಕ್ ನೆವರ್ ಬಿಫೋರ್ ದೇ ಆರ್ ಗಿವಿಂಗ್ ಕಷಾಯಾಸ್, ಆಮೇಲೆ ಇದು ಇನ್ನೂ ಏನೇನೋ ದೇ ಆರ್ ಗಿವಿಂಗ್ ಸೋ ಮೆನಿ ಟ್ಯಾಬ್ಲೆಟ್ಸ್ ಆಲ್ ದಟ್. ಇದು ಈಗ ಮಿಡ್ಲ್ ಇವಾಗ 50ನೇ ವಯಸ್ಸಿಗೆ ನಾನು ಎಷ್ಟು ತೊಗೊಂಡ್ರೆ ಇಮ್ಯುನಿಟಿ ಜಾಸ್ತಿ ಮಾಡ್ಕೊಳ್ಳೋದು ಕಷ್ಟ. ದಟ್ ಹ್ಯಾಸ್ ಟು ಕಮ್ ಫ್ರಮ್ ಬರ್ತ್. ಫಸ್ಟ್ ದ ಫುಡ್ ಆಫ್ ದಿ ಗರ್ಭಿಣಿ ಶುಡ್ ಬಿ ಪ್ರಾಪರ್. ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಗರ್ಭಾವಸ್ಥೆಯಿಂದ ಇದು ಕೆಲವಿದೆ. ಪ್ರಾಪ್ ರೂಟ್ಸ್ ಆಫ್ ಅಶ್ವತ್ಥ ವೃಕ್ಷದ ಇದರ ಬೇರೆ ಇರುತ್ತಲ್ಲ, ಪ್ರಾಪ್ ರೂಟ್ಸ್. ಆ ಪ್ರಾಪ್ ರೂಟ್ಸಿಂದ ದೇ ಪ್ರಿಪೇರ್ ಒನ್ ಮೆಡಿಸಿನ್. ಅದರದ್ದು ರಸ ತೆಗೆದು ಅದಕ್ಕೆ ಕಲ್ಸಕ್ಕರೆ, ಕೇಸರಿ, ಕಲ್ನಾರು ಎಲ್ಲ ಹಾಕ್ಬಿಟ್ಟು ಇನ್ನು 5th, 6th ಆ್ಯಂಡ್ 7th ಮಂತ್ ಕೊಡ್ತಾರೆ. ದಟ್ ಪ್ರಿವೆಂಟ್ ಸ್ಕಿನ್ ಡಿಸೀಸಸ್ ಅಂತ. ಆಮೇಲೆ ಹೊಂಬಾಳೆ ಕೇಳಿದ್ದೀರಾ? ಹೊಂಬಾಳೆ ಕೊಡ್ತಾರೆ. ಅದು ಆ ಹೊಂಬಾಳೆ ತೊಗೊಂಡು ಅದು ಎಳೆದಿರಬೇಕು, ಓಪನ್ ಆಗಿರಬಾರ್ದು. ಅದನ್ನು ಮಿಕ್ಸಿಗೆ ಹಾಕಿ ರಸ ತೆಗೆದು ಹಾಲು, ಹಸಿ ಹಾಲು, ಅದನ್ನು 6th ಆ್ಯಂಡ್ 7th ಮಂತ್, 6th, 7th, 8th ಮಂತಲ್ಲಿ ಕೊಡ್ತಾರೆ. ದಟ್ ಈಸ್ ಒನ್ ಪ್ರಿಪರೇಷನ್. ಅದಕ್ಕೆ ಇನ್ನೂ ಏನೇನೋ ಪ್ರಕ್ಷೇಪಕ ದ್ರವ್ಯಗಳನ್ನು ಆ್ಯಡ್ ಮಾಡಬೇಕು, ಕೊಡ್ತಾರೆ. ಆಮೇಲೆ ವಚಾ ಸುವರ್ಣ ಅಂತ ಒಂದು ಪ್ರಿಪ್ರೇಷನ್ ಇದೆ. ಬಜೆ ಗೊತ್ತಲ್ವಾ? ಬಜೆ ಸ್ಟಿಕ್. ಆ ಬಜೆ ಒಳಗೆ ಚಿನ್ನದ ಕಡ್ಡಿನ ತೂರಿಸ್ಬಿಟ್ಟು, ಪ್ಯೂರ್ ಗೋಲ್ಡ್, ನಾಟ್ 22, 18 ಕ್ಯಾರೆಟ್, 24 ಕ್ಯಾರೆಟ್ ಗೋಲ್ಡ್, ಅದನ್ನು ತೂರಿಸಿ ಅದನ್ನು ಗರ್ಭಿಣಿಯೂ ತೊಗೋಬೋದು. ಆ್ಯಂಡ್ ಆಲ್ಸೋ ಮಗು 11ನೇ ದಿವಸದ ಮಗುವಿಂದ ಟಿಲ್ 1.5 year ಅದನ್ನು ಕೊಡ್ಬೋದು. ಒಂದು ಇಡೀ ಇದಕ್ಕೆ 1 ಕಡ್ಡಿ ಆದರೆ ಸಾಕು. ಈಗ ನಾನು ಸ್ಟಾರ್ಟ್ ಮಾಡಿದಾಗ ₹150 ಶುರು ಮಾಡಿದ್ದು ಸರ್. ಇವಾಗ ಇಟ್ ಇಸ್ 7,000 ವಚಾ ಸುವರ್ಣದ ರೇಟ್. ಅದನ್ನು ಇಟ್ ಈಸ್ ವೆರಿ ಗುಡ್. ಆ್ಯಕ್ಚುಲಿ ಸ್ವರ್ಣ ನೀವು ದೇಹದೊಳಗೆ ತೊಗೊಂಡಷ್ಟು ಇಟ್ ಇನ್ಕ್ರೀಸಸ್ ದಿ ಇಮ್ಯುನಿಟಿ. ಹಾರ್ಟ್ಗೆ, ಲಂಗ್ಸ್ಗೆ. ಯಾಕೆಂದರೆ ಇವಾಗಿಂದ ಹಾರ್ಟ್ ಅಟ್ಯಾಕ್ಸ್ ಜಾಸ್ತಿ, ಕೋವಿಡ್ ಸಿಚುವೇಷನ್ನಲ್ಲಿ ಲಂಗ್ಸ್ ಹಾಳಾಗ್ತಿದೆ. ಸೊ ಎನಿ ಗೋಲ್ಡ್ ಪ್ರಿಪರೇಷನ್ ಯು ಕ್ಯಾನ್ ಟೇಕ್ ದಟ್ ಇಂಪ್ರೂವ್ಸ್ ದಿ ಹಾರ್ಟ್ ಫಂಕ್ಷನಿಂಗ್ ಇಂಪ್ರೂವ್ ಮಾಡುತ್ತೆ. ಸೊ ವಚಾ ಸುವರ್ಣ ಅವಾಗಿಂದನೇ ಕೊಟ್ಬಿಟ್ರೆ ಇವಾಗ ಯು ವಿಲ್ ಬಿ ವೆರಿ ಹೆಲ್ತಿ. ಮತ್ತು ತ್ರಿಫಲ ಕೊಡ್ಬೋದು. ತ್ರಿಫಲಾನ ತೆಗೆದು ಕೊಡ್ತಾರೆ. ಹರಿತಕ್ಕಿ, ಬಿಬಿತಕ್ಕಿ, ಆಮಲಕ್ಕಿ ಅಂದರೆ ನೆಲ್ಲಿಕಾಯಿ. ಹರತಿಕಾಯಿ ಅಂದರೆ ಹಳಲೆಕಾಯಿ, ತಾರೆಕಾಯಿ ಅಂತ ಬಿಬಿತಕ್ಕಿ. ಮತ್ತು ಜಾತಿ ಫಲ, ಜಾಯ್ಕಾಯಿ, ಅದನ್ನು ತೆಗೆದುಬಿಟ್ಟು ಮಕ್ಕಳಿಗೆ ಹಾಕ್ತಾರೆ. ಅದು ನಿದ್ದೆ ಚೆನ್ನಾಗಿ ಮಾಡುತ್ತೆ ಮತ್ತು ಡೈಜೆಷನ್ ಆಗುತ್ತೆ ಮಕ್ಕಳಿಗೆ. ಘೃತ ಆ್ಯಂಡ್ ಹನಿ ಇದೆಲ್ಲ ವಚಾ ಸುವರ್ಣನೂ ತೆಗೆದುಬಿಡೋದು. ಜಾತಿ ಫಲ ಎಲ್ಲ ತುಪ್ಪದಲ್ಲಿ ತೆಗಿಬೇಕು, ಇಲ್ಲ ಜೇನುತುಪ್ಪದಲ್ಲಿ. ಮತ್ತು ಟ್ರೈಬ್ಯುಲಸ್ ಟೆರೆಸ್ಟ್ರಿಸ್ ನಾನು ಹೇಳಿದ್ನಲ್ಲ, ಅದು ಆ ಘೃತ, ಇದು ಗೋಕ್ಷುರ ಗ್ರ್ಯಾನ್ಯೂಲ್ಸ್ ಆರ್ ಗೋಕ್ಷುರ ಇನ್ ಎನಿ ಫಾರಮ್. ಅದನ್ನು ನೆಗ್ಗಿಲು ಮುಳ್ಳು ಅಂತ ಹೇಳ್ತಾರೆ ಕನ್ನಡದಲ್ಲಿ. ಅದನ್ನು ಮಕ್ಕಳಿಗೆ ಕೊಡ್ಬೋದು. ಮತ್ತು ಗರ್ಭಿಣಿ ಆಮೇಲೆ ಸೂತಿಕಾ ಚರ್ಯದಲ್ಲೂ ಬೆಳ್ಳುಳ್ಳಿ, ಅರಿಶಿಣ, ನೆಲ್ಲಿಕಾಯಿ, ಇದೆಲ್ಲ ಕೊಡ್ಬೋದು. ಅಲ್ಲಿ ಏನೇನೋ ಇದೆ, ಬಾದಾಮಿ ಎಲ್ಲ, ಆಲ್ ಡ್ರೈ ಫ್ರೂಟ್ಸ್. ಆಮೇಲೆ ಆಯುಸ್ಸತ್ವ ಬಲಾರೋಗ್ಯ ಸುಖ ಪ್ರೀತಿ ವಿವರ್ಧನಾ. ಇಲ್ಲಿ ಏನಿಲ್ಲ, ದಿಸ್ ಇಸ್ ಜಸ್ಟ್ ಸಾತ್ವಿಕ ಫುಡ್ಸ್ ಯಾವ್ಯಾವುದು, ಆಮೇಲೆ ರಾಜಸಿಕ ಫುಡ್ಸ್ ಅಷ್ಟೇ, ಅದನ್ನು ಹೇಳಿದ್ದೀನಿ. ಸಾತ್ವಿಕ ಫುಡ್ಸ್ ಪ್ರಮೋಟ್ಸ್ ಕ್ಲಾರಿಟಿ ಆಫ್ ದಿ ಮೈಂಡ್. ಇಲ್ಲಿ ಫ್ರೂಟ್ಸ್, ವೆಜಿಟೇಬಲ್ಸ್, ನಟ್ಸ್, ಸಾತ್ವಿಕ ಆಹಾರ ತಿಂದರೆ ಸಾತ್ವಿಕ ಮನಸ್ಸು ಬರುತ್ತೆ ನಮಗೆ.
ಅಂತ. ಸೊ ಸಾತ್ವಿಕ ಫುಡ್ಸ್ ಪ್ರಮೋಟ್ಸ್ ಲಾಂಜಿವಿಟಿ, ವರ್ಚ್ಯೂ ಇದೆಲ್ಲ ಜ್ಯೂಸಿ ಇರುತ್ತೆ, ಸ್ಮೂತ್, ಸಬ್ಸ್ಟಾನ್ಷಿಯಲ್, ನ್ಯೂಟ್ರಿಷಿಯಸ್. ದೇ ಆರ್ ಸಾತ್ವಿಕ್ ಫುಡ್ಸ್. ಅದೇ ಇದನ್ನೆಲ್ಲ ನೀವು ಅಲ್ಲಿ ಅಪ್ಲೈ ಮಾಡ್ಕೋಬೇಕು. ಅಲ್ಲಿನೂ ಈ ಥರ ಫುಡ್ಸನ್ನೇ ಗರ್ಭಿಣಿ ಚರ್ಯ, ಋತುಚರ್ಯ ಅಲ್ಲಿ ಅಪ್ಲೈ ಮಾಡ್ಕೋಬೇಕು. ರಾಜಸಿಕ ಫುಡ್ಸ್ ಬಿಟ್ಟರ್, ಸಾರ್, ಸಾಲ್ಟಿ, ಹಾಟ್, ಪಂಜೆಂಟ್. ಮತ್ತು ಈ ಆ್ಯಕ್ಟಿವ್ ಲೈಫ್ ಇರುತ್ತೆ. ರಾಜಸಿಕ ಪೀಪಲ್ ದೇ ಆರ್ ವೆರಿ ಆ್ಯಕ್ಟಿವ್ ಆ್ಯಂಡ್ ದೇ ವರ್ಕ್ ಹಾರ್ಡ್. ಅವ್ರಿಗೆ ಏನಂದರೆ ಈ ಥರ ಮೀಟ್ ಇದೆಲ್ಲ ತಿನ್ನೋದ್ರಿಂದ ವೈಟಮಿನ್ B12, D3, ಕಾರ್ಬೋಸಿನ್ ಈ ಎಲ್ಲ ಐರನ್, DHA ಇದೆಲ್ಲ ಅವರಿಗೆ ಜಾಸ್ತಿ ಇರುತ್ತೆ ಬಾಡಿಗೆ. ಬಟ್ ವೆಜಿಟೇರಿಯನ್ಸ್ಗೆ ದೀಸ್ ವೈಟಮಿನ್ಸ್ ಎಲ್ಲ ಇಟ್ ವಿಲ್ ಬಿ ವೆರಿ ಲೆಸ್. ಸೊ ಅದಕ್ಕೆ ಸಪ್ಲಿಮೆಂಟ್ಸು ತೊಗೊಳ್ತಾರೆ. ಆ್ಯಂಡ್ ದೆನ್ ಅಗೇನ್ ತಾಮಸಿಕ ಫುಡ್ಸ್ ಅಂದರೆ ಈ ತಂಗಳು, ಕೆಲವರಿಗೆ ಅದು ಅಭ್ಯಾಸ ಇರುತ್ತೆ ತಂಗಳನ್ನ ಮೊಸರು ಹಾಕ್ಕೊಂಡು ತಿನ್ನೋದು. ಆಮೇಲೆ ವೆರಿ ಬ್ಯಾಡ್ ಅಂದರೆ ಅನ್ನ ರಾತ್ರಿ ಮಿಕ್ಕಿದೆ ಅಂದರೆ ಬೆಳಗ್ಗೆ ರೊಟ್ಟಿ ತಟ್ತಾರೆ. ದಟ್ ಈಸ್ ನಾಟ್ ಕರೆಕ್ಟ್. ಅದನ್ನು ಅದೇ ಹೇಳಿದ್ರೆ ಅದು ಪಾಕ ವಿರುದ್ಧ ಆಗುತ್ತೆ, ಸಂಯೋಗ ವಿರುದ್ಧ ಆಗುತ್ತೆ. ಆ ಥರ ತಿನ್ನಬಾರ್ದು. ಬಟ್ ಸಮ್ ಪೀಪಲ್ ಅವ್ರಿಗೆ ಅದೇ ಇಷ್ಟ ಆಗುತ್ತೆ. ಯು ಕಾಂಟ್ ಡೂ ಎನಿಥಿಂಗ್. ಅವರು ತಾಮಸಿಕ ಗುಣ ಅವರಲ್ಲಿ ಇರೋದ್ರಿಂದ ದೇ ಲೈಕ್ ಸಚ್ ಸೆಡೇಟಿವ್ ಎಫೆಕ್ಟ್ ಇರುತ್ತೆ ಅದಕ್ಕೆ. ಯೋಗದಲ್ಲೂ ಹೇಳಿರೋದು ಅದೇ. ಬೀಫ್, ಪೋರ್ಕ್, ಮಟನ್, ಮಶ್ರೂಮ್ಸ್, ಆಲ್ಕೋಹಾಲ್ ಇದೆಲ್ಲ ತಾಮಸಿಕ. ಆನಿಯನ್, ಗಾರ್ಲಿಕ್ ಮತ್ತು ರೆಡ್ ಮೀಟ್ಸ್ ಇದೆಲ್ಲ ದೇ ಹ್ಯಾವ್ ಟು ಬಿ ಅವಾಯ್ಡೆಡ್. ಅವಾಯ್ಡೆಡ್ ಅಂದರೆ ಇವಾಗ ಬೀಫ್, ಪೋರ್ಕ್ ತಿಂತಾರೆ ಕೆಲವರು. ಅದು ಯು ಕಾಂಟ್ ಡೂ ಎನಿಥಿಂಗ್. ಅಂಥವರಿಗೆ ಏನು ಮಾಡೋಕ್ಕಾಗಲ್ಲ. ಇಫ್ ವಿ ವಾಂಟ್ ಸಾತ್ವಿಕ ಗುಣ ವಿ ಹ್ಯಾವ್ ಟು ಅವಾಯ್ಡ್. ಇದಷ್ಟೇ. ಲಾಸ್ಟ್ ಅನ್ನ ಪರಬ್ರಹ್ಮ ಸ್ವರೂಪ. ಸೊ ಯು ಹ್ಯಾವ್ ಟು ಇಟ್ ಈಸ್ ದ ಲಾರ್ಡ್ ಆಫ್ ಕ್ರಿಯೇಷನ್ಸ್. ಫುಡ್ ಅಂದರೆ ಇಡೀ ಪ್ರಪಂಚದಲ್ಲಿ ಏನೇನು ಕ್ರಿಯೇಷನ್ ಇದೆ ಅದೆಲ್ಲದಕ್ಕಿಂತ ದೊಡ್ಡದು. ಸೊ ಅದು ಆಯುರ್ವೇದ ಹ್ಯಾಸ್ ಅಡ್ವೊಕೇಟೆಡ್ ಬ್ಯಾಲೆನ್ಸ್ಡ್ ಡಯಟ್. ಸೊ ಹೋಲ್ಸಮ್ ಡಯಟ್ ಆ್ಯಂಡ್ ದ ಫುಡ್ ಗಿವ್ಸ್ ಕಲರ್, ಕಾಂಪ್ಲೆಕ್ಷನ್, ಪ್ಲೆಷರ್, ಸುಖ, ಕಂಫರ್ಟ್, ಸಂತುಷ್ಟಿ, ಸ್ಯಾಟಿಸ್ಫ್ಯಾಕ್ಷನ್, ಸೌಸ್ವರ್ಯಂ, ಟೋನ್, ಪುಷ್ಟಿ, ನರಿಶ್ಮೆಂಟ್, ಪ್ರತಿಭಾ, ಸ್ಕಿಲ್, ಮೇಧ, ಇಂಟೆಲೆಕ್ಟ್, ಬಲ, ಸ್ಟ್ರೆಂತ್ ಆ್ಯಂಡ್ ಇಮ್ಯುನಿಟಿ. ಸೊ ಇದೆಲ್ಲ ಬೇಕು ಅಂತಂದರೆ ಫುಡ್ ಸರಿಯಾಗಿ ತಿನ್ನಬೇಕು. ಸೊ ಆಹಾರ ಶುದ್ಧ, ಸತ್ವಶುದ್ಧಿ ಎಲ್ಲ ಚೆನ್ನಾಗಿದ್ದರೆ ಶುದ್ಧ ಆಹಾರ ತಗೋಬೇಕು. ಸೊ ಈಟ್ ಫ್ರೆಶ್, ಲಿವ್ ವೆಲ್. ನಚ ಆಹಾರ ಸಮಂ ಕಿಂಚಿತ್ ಭೈಷಜ್ಯಂ ಉಪಲಭ್ಯತೆ. ಅಂದರೆ ಆಹಾರಕ್ಕೆ ಸಮನಾಗಿರೋ ಯಾವುದೇ ಔಷಧಿ ಇಲ್ಲ. ಆಹಾರ ಔಷಧಿ ಆಗ್ಬೋದು, ಔಷಧಿನೇ ಆಹಾರ ಆಗಬಾರ್ದು. ಅದು ಕ್ವಾಲಿಟಿ ಕ್ವಾಂಟಿಟಿ ನೋಡ್ಕೊಂಡು ತಿಂದರೆ ಎವ್ರಿಥಿಂಗ್ ವಿಲ್ ಬಿ ಓಕೆ. ಸೊ ಥ್ಯಾಂಕ್ ಯು. ಎಲ್ಲ ಪೇಷಂಟಿಂದ ಕೇಳಿಸ್ಕೊಂಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಆ್ಯಂಡ್ ಐ ಥ್ಯಾಂಕ್ ಸರ್ ಟು ಗಿವ್ ಮಿ ಆನ್ ಆಪರ್ಚುನಿಟಿ, ಫಾರ್ ಗಿವಿಂಗ್ ಎನ್ ಆಪರ್ಚುನಿಟಿ. ಥ್ಯಾಂಕ್ ಯು ಸರ್. ಹೋಪ್ ಯು ಆಲ್ ಹ್ಯಾವ್ ಅಂಡರ್ಸ್ಟುಡ್. ಎಲ್ಲರಿಗೂ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಯು ಕ್ಯಾನ್ ಆಸ್ಕ್. ಇಲ್ಲ ಎಲ್ಲ ಅರ್ಥ ಆಗಿದೆ ಅಂತ ಐ ಟೇಕ್ ಇಟ್ ಫಾರ್ ಗ್ರಾಂಟೆಡ್. ಸರಿ, ಅವ್ರಿಗೆ ಅರ್ಥ ಆಯ್ತಾ? ಹಲೋ ಮೇಡಮ್, ಲೈನಲ್ಲಿದ್ದೀರಾ? ನಂದ ಆ್ಯಂಡ್ ಸ್ಮಿತಾ. ನಂದ ಆ್ಯಂಡ್ ಸ್ಮಿತಾ, ಏನಾದ್ರು ಡೌಟ್ಸ್ ಇದ್ದರೆ ಕೇಳ್ಬೋದು, ಇಲ್ಲಾಂದರೆ ಕಂಟ್ರೋಲ್ ಮಾಡ್ತೀನಿ. ಓಕೆ. ಸೊ ನೋಡಿದ್ರಿ ಎಷ್ಟಿದೆ ಇನ್ಫಾರ್ಮೇಷನ್ ಅಂತ. ನನ್ನ ಯಾವಾಗಲೂ ರೆಡಿಮೇಡಲ್ಲಿ ಕೇಳೋದು, ಇನ್ನೂ 8 ದಿವಸ ಇದೆ ಸರ್ ನಿಮ್ಮದು ALMC ಕೋರ್ಸು ಅಂತ. ಇನ್ನೂ ಅಟೆಂಡ್ ಮಾಡ್ತಾನೆ ಇದ್ದೀನಿ. ಸೆಪ್ಟೆಂಬರಲ್ಲಿ ನಮ್ಗೆ ಶುರುವಾಗಿದ್ದು, ಇನ್ನೂ ಅಟೆಂಡ್ ಮಾಡ್ತಾ ಇದ್ದೀನಿ. ದೇ ಹ್ಯಾವ್ ಟೋಲ್ಡ್ ದಟ್ ಡಿಸೆಂಬರ್ ಎಂಡಲ್ಲಿ ಮುಗಿಯುತ್ತೆ ಅಂತ ಹೇಳಿದ್ದಾರೆ. ಎಕ್ಸ್ಪೆಕ್ಟೆಡ್. ಎಷ್ಟು ಇನ್ಫಾರ್ಮೇಷನ್ ಇದೆ ಅಂತ ನಿಮಗೆ ಗೊತ್ತಾಗ್ತಾ ಇದೆ. ಯಾಕೆ ಏನಿಲ್ಲ, ಇಟ್ ಇಸ್ ಜಸ್ಟ್ ಡ್ರಾಪ್ ಆಫ್ ದಿ ಓಷನ್.
ಹೋದ್ರೆ ಇನ್ನೂ ತುಂಬ ಡೀಪಾಗಿ ಹೋಗ್ಬೇಕು. ಬಟ್ ಇದೇ ಜಾಸ್ತಿ ಏನೋ ಅನಿಸ್ತದೆ ಬೋರ್ ಆಗಬಾರ್ದಲ್ಲ. ಲಾಟ್ ಆಫ್ ಇನ್ಫಾರ್ಮೇಷನ್ಸು ಸಿಗುತ್ತೆ ನಿಮಗೆ, ತುಂಬ ಇದೆ ಇನ್ಫಾರ್ಮೇಷನ್. ಯಾಕೆ ಅಂದರೆ ಅಲೋಪತಿನಲ್ಲಿ ಅಥವಾ ನಮ್ಮ ಮಾಡರ್ನ್ ಮೆಡಿಸನಲ್ಲಿ ಏನಾಗುತ್ತೆ ಅಂದರೆ ವಿ ಸ್ಟಡಿ ಸ್ಟ್ರಕ್ಚರ್ ಬೇಸ್ಡ್. ಓಕೆನಾ, ಸ್ಟ್ರಕ್ಚರ್ ಬೇಸ್ಡ್ ಸ್ಟಡಿ ಮಾಡ್ಕೊಂಡು ಹೋಗ್ತೀವಿ. ಅಂದರೆ ಸ್ಕೆಲಿಟಲ್ ಸಿಸ್ಟಮು, ಮತ್ತು ಇದು ಏನು ವ್ಯಾಸ್ಕ್ಯುಲರ್ ಸಿಸ್ಟಮು, ಮತ್ತು ಮಸ್ಕ್ಯುಲರ್ ಸಿಸ್ಟಮು, ಈ ಥರ ಸ್ಟಡಿ ಮಾಡ್ಕೊಂಡು ಹೋಗ್ತೀವಿ. ಬಟ್ ಆಯುರ್ವೇದ ಎಕ್ಸ್ಪ್ಲೈನ್ಸ್ ಆನ್ ದ ಫಂಕ್ಷನಲ್ ಬೇಸಿಸ್. ಓಕೆ, ನಾಟ್ ಆನ್ ದ ಸ್ಟ್ರಕ್ಚರ್ ತಗೊಳ್ತಾರೆ, ಬಟ್ ಫಂಕ್ಷನಲ್ ಬೇಸಿಸಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಇವಾಗ ವಾತ ಪಿತ್ತ ಕಫ ನೋಡ್ಸಿ ಸರ್ ಅಂದರೆ ಸಾಧ್ಯ ಇಲ್ಲ, ನೋಡ್ಸೋಕ್ಕಾಗಲ್ಲ. ಡಿಪೆಂಡಿಂಗ್ ಆನ್ ಇಟ್ಸ್ ಫಂಕ್ಷನ್ ವಿ ಕ್ಯಾನ್ ಎಕ್ಸ್ಪ್ಲೈನ್ ದ ವಾತ ಪಿತ್ತ ಕಫನ. ರಜೋಗುಣ ತಮೋಗುಣ ನೋಡ್ಸಿದ್ರೆ ಸಾಧ್ಯ ಇದೆಯಾ? ಸಾಧ್ಯ ಇಲ್ಲ. ಇಟ್ ಡಿಪೆಂಡ್ಸಿಂಗ್ ಆನ್ ದ ಫಂಕ್ಷನ್ ವಿ ಕ್ಯಾನ್ ಎಕ್ಸ್ಪ್ಲೈನ್ ದಟ್. ಸೊ ಆ ಥರ ಆಯುರ್ವೇದ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ. ಸೊ ಅದೇ ಮೇಡಮ್ ಹೇಳಿದ ಪ್ರಕಾರ ಇದು ಇಷ್ಟೇ ಇನ್ಫಾರ್ಮೇಷನ್ ಇರ್ಬೋದು, ಅಂದರೆ ಡ್ರಾಪ್ ಆಫ್ ದ ಓಷನ್. ಬಟ್ ಆ್ಯಕ್ಚುಲಿ ನಾನು 3 ತಿಂಗಳಿಂದ ಏನು ಅಟೆಂಡ್ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿದ್ದಾರೆ ಮೇಡಮ್. ಸೊ ಅದಕ್ಕೆ ಐ ಶುಡ್ ಸೇ ಯು ಆರ್ ಲಕ್ಕಿ. ಓಕೆ, ಲಾಸ್ಟ್ ಟೈಮ್ ಇಷ್ಟೊಂದು ಕವರ್ ಆಗಿರಲಿಲ್ಲ, ಬಟ್ ಇಷ್ಟು ಟೈಮು ವಿ ಕವರ್ಡ್ ಲಾಟ್. ಓಕೆ, ಇವನ್ ಗರ್ಭಿಣಿ ಪರಿಚಯ ಅಂತ ಬಿಟ್ಟರು. ಇದು ನಾನು ಆ್ಯಕ್ಚುಲಿ ಮಾತಾಡಲಿಲ್ಲ ಅದ್ರ ಬಗ್ಗೆ, ಬಟ್ ಅದಂತೂ ಇಟ್ ಈಸ್ ಗುಡ್. ಆ್ಯಕ್ಚುಲಿ ಇಟ್ ಈಸ್ ದೇರ್ ಇಸ್ ಅ ಲಾಟ್ ಆಫ್ ಇನ್ಫಾರ್ಮೇಷನ್. ಹೇಳಿದ್ನಲ್ಲ, ಎಷ್ಟು ಇನ್ಫಾರ್ಮೇಷನ್ ಇದೆ ಅಂದರೆ ಯು ಹ್ಯಾವ್ ಎವ್ರಿಥಿಂಗ್. ನೀ ಹೇಗೆ ಬದುಕಬೇಕು ಅನ್ನೋದನ್ನು ನೀಟಾಗಿ ಬರೆದು ಫಿಕ್ಸ್ ಮಾಡಿ ಇಟ್ಬಿಟ್ಟಿದ್ದಾರೆ. ನಮ್ಮ ಹಳೆ ಏನು ಋಷಿಮುನಿಗಳಾಗಿರ್ಬೋದು ಅಥವಾ ಏನು ಜ್ಞಾನೋದಯ ಆಗಿರ್ಬೋದು ಅಥವಾ ಋಷಿಗಳಾಗಿರ್ಬೋದು, ನೀನು ಹಿಂಗೆ ಬದುಕಬೇಕು, ನೀನು ಹಿಂಗೆ ಬದುಕಿದ್ರೆ ಹಿಂಗೆ ಇದನ್ನು ನೀಟಾಗಿ ಬದುಕಿಬಿಟ್ಟಿದ್ದಾರೆ. ದ ಥಿಂಗ್ ಈಸ್ ವಿ ಡೋಂಟ್ ಫಾಲೋ ದಟ್. ಅದು ಫಾಲೋ ಮಾಡಿದೆ ವಿ ಆರ್ ಫೇಸಿಂಗ್ ಡಿಫ್ರೆಂಟ್ ಪ್ರಾಬ್ಲಮ್ಸು. ಆಮೇಲೆ ಒದ್ದಾಡ್ತೀವಿ ಯಾಕೆ ಈ ಪ್ರಾಬ್ಲಮ್ ನಮಗೆ ಬರ್ತಾ ಇದೆ ಅಂದರೆ ಬೇಸಿಕ್ ಥಿಂಗ್ಸ್ ಯು ಆರ್ ನಾಟ್ ಫಾಲೋ. ಓಕೆನಾ, ಹಲ್ಲು ಹೆಂಗೆ ಉಜ್ಜಬೇಕು ಅಂತಲೂ ಬರೆದಿಟ್ಟಿದ್ದಾರೆ. ಇನ್ನೇನು ಬೇಕು ನನಗೆ? ಹಲ್ಲು ಹೆಂಗೆ ಉಜ್ಜಬೇಕು, ನಾಲ್ಗೆ ಹೆಂಗೆ ಉಜ್ಜಬೇಕು, ಯಾವ ಕಡೆಯಿಂದ ಯಾವ ಕಡೆ ಉಜ್ಜಬೇಕು, ಇದು ಕೂಡ ಬರೆದಿಟ್ಟಿದೆ. ಇದು ಕೂಡ ವಿತ್ ನಮ್ಮ ಬುಕ್ಕಲ್ಲಿ ಬರೆದಿಟ್ಟಿದ್ದಾರೆ, ರಿಟರ್ನ್ ಡಾಕ್ಯುಮೆಂಟ್ ಇದೆ. ಈಚ್ ಆ್ಯಂಡ್ ಎವ್ರಿಥಿಂಗ್ ಏನೇನು ಮಾಡಬೇಕು ಅದೇ ಹೇಳಿದ್ರು ಮೇಡಮ್. ದಿನಚರ್ಯನೇ ಒಂದು 2-3 ದಿವಸ ತಗೋಬೋದು ಕ್ಲಾಸ್, ಅಷ್ಟಿದೆ ಟಾಪಿಕ್. ದಿನಚರ್ಯ ನೀವು ಬೆಳಗ್ಗೆ ಎದ್ದು ರಾತ್ರಿ ಮಲ್ಕೊಳ್ಳೋವರೆಗೂ ಏನೇನು ಮಾಡ್ತೀರಾ ಅಂತ. ಮೇಡಮ್ ಫುಡ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿದ್ದಾರೆ. ಸೊ ಅದು ಫುಲ್ ದಿನಚರ್ಯ ಏನು ಮಾಡ್ತೀರಾ ಅಂತ ಬೇಕಾದ್ರೆ 2 ದಿವಸ 3 ದಿವಸ ಕ್ಲಾಸ್ ಹೋಗ್ಬೋದು ಆರಾಮಾಗಿ. ಸೊ ಅಷ್ಟು ಇನ್ಫಾರ್ಮೇಷನ್ ಇದೆ. ಇಟ್ಸ್ ಅ ವೆರಿ ವಾಸ್ಟ್ ಇನ್ಫಾರ್ಮೇಷನ್. ಸೊ ಅದರಿಂದ ಮ್ಯಾಕ್ಸಿಮಮ್ ಸಿಕ್ಕಿದೆ ಅನ್ಕೋತೀನಿ ಇನ್ಫಾರ್ಮೇಷನ್. ದಿಸ್ ವಿಲ್ ಬಿ ಎ ಬೇಸ್ ಫಾರ್ ಯು ಪೀಪಲ್. ಮುಂದೆ ಏನಾದರೂ ಎಲ್ಲೋ ಒಂದು ಕಡೆ ಹೋದಾಗ ಯೋಗದಿಂದ ನೆನ್ನೆ ಜಸ್ಟ್ ನೆನ್ನೆ ಇದೇನೋ ಈ ಹಾಲ್ ಥರಕ್ಕೆಲ್ಲ ಹೋದಾಗ ನನಗೊಬ್ಬರು ಫೋನ್ ಮಾಡಿದ್ರು, ಅಣ್ಣ ಈ ಥರ ಏನೋ ಒಬ್ರಿಗೆ ಯಾರಿಗೋ ಒಂದು ಲೂಸ್ನಿಂಗ್ ಎಕ್ಸರ್ಸೈಸ್ ಮಾಡಿಸಿದ್ರೆ ಇಲ್ಲಿ ಹಿಡ್ಕೊಂಬಿಟ್ಟಿದೆ ಸೊಂಟ ಹಿಡ್ಕೊಂಬಿಟ್ಟಿದೆ, ಕಾಲು ನಡ್ಸೋಕೆ ಆಗ್ತಾ ಇಲ್ಲ, ಅವ್ರಿಗೆ ಭಯ ಆಗಿದೆ, 15 ದಿವಸ ಆಯಿತು ಅಂತ. ನಾನು ಅದೇ ಹೇಳಿದೆ, ದಯವಿಟ್ಟು ಇದಕ್ಕೇನೋ ಇವರು ಆಶಾ ಮೇಡಮ್ಗೆಲ್ಲ ಸ್ವಲ್ಪ ಹಿಂಗೆ ಆಗಿತ್ತು, ಇನ್ನೊಬ್ಬರು ಆಶಾ ಮೇಡಮ್ ಅವ್ರದೆಲ್ಲ ಹಂಗೆ ಆಗಿತ್ತು. ಹಿಂಗೆ ಡಾಕ್ಟರ್ ಹತ್ರ ಹೋದಾಗ ಸ್ಪೈನಲ್ ಕಾರ್ಡ್ ಆಪರೇಷನ್ ಮಾಡಬೇಕು ಅಂತ ಹೇಳ್ಬಿಟ್ರು. ಆಮೇಲೆ ಇಲ್ಲಿ ಒಂದು ಕಡೆ ಆಯುರ್ವೇದದಲ್ಲಿ ಒಂದು ಕಡೆ ನೋಡಿಸಿ ಕ್ಲಿಯರ್ ಮಾಡಿ ನಿಮ್ಮ ಇವರು ಎಕ್ಸಾಮ್ ಇದ್ದಾರೆ, ಅವ್ರ ಎಕ್ಸಾಮ್ ಇಮಿಡಿಯೇಟ್ ಆಪರೇಷನ್ ಮಾಡಬೇಕು ಸಿದ್ ಮಾಡ್ರು ಇಲ್ಲ. ಆಶಾ ಮೇಡಮ್ ಅವ್ರು ಬರೋದ್ರ ಪ್ರಾಬ್ಲಮ್ ಆಗಿತ್ತು. ಬಟ್ ನಾವು ಅಡ್ಮಿಟ್ ಮಾಡಿಲ್ಲ. ಎಲ್ಲ ನಾವು ಮನೆಯಲ್ಲೆಲ್ಲ ಪರ್ಮಿಷನ್ ತಗೋಬೇಕು, ಹೋಗ್ತೀವಿ ಅಂತ ಬಂದು ಮತ್ತೆ ಅವ್ರಿಗೆ ಕಾಲ್ ಮಾಡಿದ್ವಿ. ಆಮೇಲೆ ಮತ್ತೆ ಆಯುರ್ವೇದದಲ್ಲಿ ಇದಾಯಿತು. ಫುಲ್ ಒಂದು 15 ಡೇಸಿಗೆ ಕ್ಲಿಯರ್ ಆಗಿದೆ. ಇಲ್ಲಿ KR-ರೋಡಲ್ಲಿದೆ ಶ್ರೀನಿಧಿ ಆಯುರ್ವೇದಿಕ್ ಸೆಂಟರ್ ಅಂತ. ಡಾಕ್ಟರ್ ಸತೀಶ್ ಅಂತ ಕೇರಳದಲ್ಲಿ MD ಮಾಡಿದ್ದಾರೆ. ತುಂಬ ಎಷ್ಟು ಬೇಗ ಇದಾಯಿತು ಅಂದರೆ ಅದು ಎಷ್ಟು ಒಂದು ಅವರೊಂದು ಆವಾಗ ರಜಾ ಸೇಮ್ ಆಯುರ್ವೇದದಲ್ಲಿ ಗುರಿಗೆ ಹೋಗಿದ್ರು. 3-4 ಡೇಸ್ ಡಾಕ್ಟರ್ ಸಿಗಲಿಲ್ಲ, ಅದು ಪೇಯ್ನ್ ಇದು ಮಾಡ್ಕೊಂಡಿದ್ದು. ಅವರೇ ಫೋನ್ ಮಾಡಿ ಹೇಳಿದ್ರು ಆದಷ್ಟು ಪೇಯ್ನ್ ಅವಾಯ್ಡ್ ಮಾಡ್ಕೊಂಡು ಏನಾದರೂ ಸುಮ್ಮನೆ ಅಲ್ಲಿ ಪೇಯ್ನ್ ಆದರೆ ಒಂದು ಪೇಯ್ನ್ ಕಿಲ್ಲರ್ ಇಂಜೆಕ್ಷನ್ ತೊಗೊಂಡಿರಿ, ಆಪ್ರೇಷನ್ಗಂತೂ ಹೋಗಬೇಡಿ, ನಾನು ಬಂದು ನೋಡಿದ ಮೇಲೆ ನಾನು ಆಗಲ್ಲ ಅಂದರೆ ನೆಕ್ಸ್ಟು ಡಿಸಿಷನ್ ತೊಗೊಳ್ಳೋಣ ಅಂತ ಹೇಳಿ